ಹರೇ ರಾಮ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನಮನಸಸ್ತೆ ಮೇ ಸತ್ಯಾಂ ಕುರ್ವಂತು ಭಾರತೀಂ. ಈ ಶ್ಲೋಕದ ಅರ್ಥ ಗೊತ್ತಿದೆ ಅಲ್ವಾ? ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಅರ್ಥ ಗೊತ್ತಿಲ್ಲದಿರೋರು ಕೈ ಎತ್ತಿ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಶ್ಲೋಕದ ಅರ್ಥ ಗೊತ್ತಿಲ್ಲದಿರೋರು ಕೈ ಎತ್ತಿ. ತುಂಬ ಸರಳ ಇದೆ ಆ ಶ್ಲೋಕ, ತುಂಬ ಮುಖ್ಯವಾಗಿರುವಂಥ ಶ್ಲೋಕ ಅದು. ಅದೇನು ಹೇಳುತ್ತೆ ಅಂದರೆ, ಗುರುಗಳಿಗೂ ಗ್ರಹಗಳಿಗೂ ಕೈ ಮುಗಿದೆ. ಭಾವಾರ್ಥ ಹೇಳೋದು ನಾವು, ಶಬ್ದಾರ್ಥ ಅಲ್ಲ. ಗುರುಗಳಿಗೆ ಮತ್ತು ಗ್ರಹಗಳಿಗೆ ಕೈ ಮುಗಿದೆ, ಅವರು ನನ್ನ ಕುರಿತು ಪ್ರಸನ್ನರಾಗಲಿ. ಗುರುಗಳು ಮತ್ತು ಗ್ರಹಗಳು ನನ್ನ ವಿಷಯದಲ್ಲಿ ಪ್ರಸನ್ನರಾಗಲಿ. ಆಗ ಏನು ಮಾಡಬೇಕು ಅಂದರೆ, ನಾನು ಆಡಿದ ಮಾತುಗಳು ಸತ್ಯವಾಗುವಂತೆ ಮಾಡಲಿ. ನನ್ನ ಮಾತುಗಳನ್ನು ಅವರು ಸತ್ಯಗೊಳಿಸಲಿ. ಒಬ್ಬ ದೈವಜ್ಞ ಅವನು ಹೇಳಿದ್ದಾಗಬೇಕು, ಆಗುವಂಥದ್ದನ್ನೇ ಹೇಳಬೇಕು. ಅವನು ಯಾವುದು ನಿಜವಾಗಿ ಮುಂದೆ ನಡೀತದೆಯೋ ಅದನ್ನೇ ತಾನೇ ಹೇಳಬೇಕು ಅವನು ಅಂತ. ಅಥವಾ ಹಿಂದೆ ನಡೀತದನ್ನು ಹೇಳಿದ್ರು ಕೂಡ ಅವನು ಹೇಳಿದ್ದು ಸತ್ಯ ಆಗಿರ್ಬೇಕಲ್ವಾ? ಸತ್ಯಾಂ ಕುರ್ವಂತು ಭಾರತಿ. ನನ್ನ ಮಾತು, ಭಾರತಿ ಅಂದರೆ ಮಾತು, ನನ್ನ ಮಾತನ್ನು ಸತ್ಯಾಂ ಕುರ್ವಂತು, ಸತ್ಯವನ್ನಾಗಿ ಮಾಡಲಿ ಅವರು. ಹಾಗೆ ಮಾಡಬೇಕಾದ್ರೆ ಅವರು ನಮ್ಮ ಕುರಿತು ಪ್ರಸನ್ನರಾಗಬೇಕು. ಯಾರು? ಗುರುಗಳು ಮತ್ತು ಗ್ರಹಗಳು. ಈ ಜ್ಯೋತಿರ್ವಿದ್ಯೆ ಗುರುವಿನ ಕೃಪೆಯಿಲ್ಲದೆ ಸಿದ್ಧಿಸೋದೇ ಇಲ್ಲ. ತುಂಬ ಮುಖ್ಯವಾಗಿರೋದು ಗುರುಗಳು ಅಂತ. ಯಾರು ನಮ್ಗೆ ಹೇಳ್ಕೊಟ್ರು, ಅವ್ರಿಗಾರು ಹೇಳ್ಕೊಟ್ರು. ಈ ಗುರು ಪರಂಪರೆಯ ಆಶೀರ್ವಾದ ಇಲ್ಲದೆ ಇದ್ದರೆ, ಮುಖ್ಯವಾಗಿ ಗುರುವಿನ ಆಶೀರ್ವಾದ ಇಲ್ಲದೆ ಇದ್ದರೆ, ನಾವು ಎಷ್ಟೇ ಅಭ್ಯಾಸ ಮಾಡಿದರೂ, ಎಷ್ಟೇ ಬುದ್ಧಿವಂತರಾಗಿದ್ದರೂ ನಮಗದು ಆ ವಿದ್ಯೆ ಒಲಿದು ಬರೋದಿಲ್ಲ, ಫಲಿಸೋದಿಲ್ಲ, ನಾವು ಹೇಳಿದ ಸತ್ಯ ಆಗೋದಿಲ್ಲ. ಅಂಥ ಸ್ಫುರಣೆ ನಮಗೆ ಬರೋದೇ ಇಲ್ಲ, ಸತ್ಯ ಸ್ಫುರಣೆ ಬರೋದೇ ಇಲ್ಲ. ಹಾಗಾಗಿ ಅಭ್ಯಾಸವೂ ಮುಖ್ಯ, ಗುರುಕೃಪೆಯೂ ಮುಖ್ಯ. ಎರಡರಲ್ಲಿ ಯಾವುದು ಮುಖ್ಯ ಅಂದರೆ ಗುರುಕೃಪೆ ಮುಖ್ಯ. ಗುರುಕೃಪೆ ಇಲ್ಲದೆ ಅಭ್ಯಾಸದಿಂದ ಯಾವ ಉಪಯೋಗವೂ ಇಲ್ಲ. ಗುರುಕೃಪೆ ಇದ್ದರೆ ಅಭ್ಯಾಸ ಕಡಿಮೆ ಇದ್ದರೂ ಕೂಡ ಫಲ ಬರ್ಬೋದು ವಿಶೇಷವಾಗಿ. ಹಾಗಾಗಿ ಗುರುಕೃಪೆ ತುಂಬ ಮುಖ್ಯವಾಗಿ ಬೇಕು. ಹಾಗೆ ಗ್ರಹಗಳ ಅನುಗ್ರಹ ಕೂಡ ಬೇಕು. ಗ್ರಹಗಳ ಅನುಗ್ರಹ ಬೇಕು ಅಂತ ಯಾಕೆ ನಾವು ನೆನಪು ಮಾಡ್ತಿದ್ದೇವೆ ಅಂದರೆ, ಈಗ ನಾವು ಕುಜ ಕೆಲವು ದೋಷಗಳನ್ನ ಹೇಳಿದ್ವು, ಶನಿ ಕೆಲವು ದೋಷಗಳನ್ನ ಹೇಳಿದ್ವು, ರಾಹುಕೇತು ಅಂದರೆ ಬಹುಶಃ ನಮಗೆ ತುಂಬ ಕಷ್ಟ ಆಗಿರ್ಬೋದು ಕೇಳಬೇಕಾದ್ರೆ ಅದನ್ನು. ಹಾಗಂತ ಈಗ ಗ್ರಹಗಳಿಗೆ ಕೈ ಮುಗಿದೇ ಇರ್ತಾರೆ. ನೀವು ಈ ರಾಹುವಿಂದ ಕಜ್ಜಿ ಬರುತ್ತೆ ಅಂತ ಕೇಳಿದಿರಿ ನೀವು ಅಲ್ವಾ? ರಾಹುವಿನ ಸ್ವರೂಪ ವರ್ಣನೆ ಮಾಡುವಾಗ ಮೈಯಲ್ಲಿ ಕಜ್ಜಿ ಇದೆ ಅಂತ ಕೈ ಮುಗಿತೀರೋ ಇಲ್ವ ರಾಹುಗೆ? ನೀವು ಪ್ರಶ್ನೆ ಇರೋದು. ಪಾಮಿ ಅಂತ ರಾಹುವನ್ನು ಕರೆದು, ಕಜ್ಜಿ ಉಳ್ಳವನು ಅಂತ ರಾಹುವನ್ನು ಕರೆದು ಕೈ ಮುಗಿತಾರೋ ಇಲ್ವ ರಾಹುಗೆ? ನೀವು ನಮಸ್ಕಾರ ಮಾಡ್ತೀರೋ ಇಲ್ವಾ? ಹೇಗೆ ಮಾಡ್ತೀರಿ ನಮಸ್ಕಾರನ? ಕಜ್ಜಿ ಮೈಯವನು ನಮಸ್ಕಾರ ಮಾಡ್ತೀರ ನೀವು ಅವನಿಗೆ? ತಲೆ ಇಲ್ಲ ಅಥವಾ ಮೈ ಇಲ್ಲ, ಇಂಥವ್ರಿಗೆ ನಮಸ್ಕಾರ ಮಾಡ್ತೀರಾ? ಅಂದರೆ ಈಗ ಶನಿಯಿಂದ ವಂಚನೆಯನ್ನು ಹೇಳಬೇಕು, ಕುಜನಿಂದ ಸುಳ್ಳನ್ನು ಹೇಳಬೇಕು, ಇವರಿಗೆಲ್ಲ ನಮಸ್ಕಾರ ಮಾಡ್ತೀರಾ ನೀವು? ಅಂದರೆ ಮಾಡಬೇಕು. ಅದು ಸುಳ್ಳಿಗೋ ವಂಚನೆಗೋ ನಮಸ್ಕಾರ ಅಲ್ಲ. ಅವರು ಸುಳ್ಳುಗಾರರಲ್ಲ. ಈಗ ಕುಜ ಸುಳ್ಳುಗಾರ ಅಂತಲ್ಲ, ಶನಿ ವಂಚಕ ಅಂತಲ್ಲ, ಅದನ್ನು ತೋರಿಸ್ಕೊಡ್ತಾರೆ ಅವರು ಅಂತ. ನೀವು ಈ ವ್ಯತ್ಯಾಸ ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಶನಿಯಿಂದ ಮರಣ ಅಂದರೆ ಶನಿ ಬಂದು ಕೊಲ್ತಾನೆ ನಮ್ಮನ್ನ ಅಂತ ಅರ್ಥ ಅಲ್ಲ. ಮರಣವನ್ನು ಶನಿ ತೋರಿಸ್ಕೊಡ್ತಾನೆ. ತುಂಬ ವ್ಯತ್ಯಾಸ ಇದೆ ಅಲ್ವಾ? ಯಾರು ನಮ್ಮನ್ನು ಬಂದು ಕೊಲ್ತಾರೆ ಅಂದರೆ
ಅವನ ಬಗ್ಗೆ ನಿಮ್ಮ ಭಾವನೆ ಹೇಗಿರುತ್ತೆ? ಇನ್ಯಾರೋ ಬಂದು ಆ ಹತ್ಯೆ ಆಗತ್ತೆ ಅಂತ ಮೊದಲೇ ಸೂಚನೆ ಕೊಡ್ತಾರೆ ಅಂದರೆ ಅವ್ರ ಬಗ್ಗೆ ನಿಮ್ಮ ಭಾವನೆ ಏನಿರುತ್ತೆ? ಎರಡು ಒಂದೇನಾ? ಒಂದೇ ಅಲ್ಪ ಎರಡು? ವ್ಯತ್ಯಾಸ ಇದೆಯಾ? ಈ ತೊಂದರೆ ಕೊಡೋನೊಬ್ಬ, ತೊಂದರೆ ಆಗತ್ತೆ ಅಂತ ಬಂದು ಸೂಚನೆ ಕೊಡೋನೊಬ್ಬ. ಇವರು ಸೂಚನೆ ಕೊಡೋರು ಅಂತ ಈ ಗ್ರಹಗಳು ಅಂತ. ತಮ್ಮ ಸಂಚಾರದ ಮೂಲಕವಾಗಿ ನಮಗವರು ತಿಳಿಸಿಕೊಡ್ತಾರೆ ಅಂತ. ಹಿತೈಷಿಗಳು ನಮಗೆ. ಶನಿ ಕುಜ ಹೆಚ್ಚು ಹಿತೈಷಿಗಳು ಹಾಗೆ ನೋಡಿದರೆ. ಯಾಕೆಂದರೆ ಬರುವ ತೊಂದರೆಯನ್ನು ತೋರಿಸ್ಕೊಡ್ತಾರೆ ನಮಗವರು, ಬರುವ ಆಪತ್ತನ್ನು ತೋರಿಸ್ಕೊಡ್ತಾರೆ. ಹಾಗಾಗಿ ನೀವು ರಾಹುವಿಗೆ ಕಜ್ಜಿ ಅಂತ ಅಂದ್ಕೊಳ್ಬೇಡಿ. ಆ ಗ್ರಹ ಅದು ಬರುತ್ತೆ ಅನ್ನೋದನ್ನು ಸೂಚನೆ ಮಾಡುತ್ತೆ. ಅಥವಾ ಬಂದಿದೆ, ಬರ್ತಾ ಇದೆ, ಬರಲಿಕ್ಕಿದೆ ಅನ್ನೋದನ್ನು ಸೂಚನೆ ಮಾಡುತ್ತೆ. ಹಾಗಾಗಿ ಗ್ರಹಗಳು ನಮಗೆ ತಿಳಿಸ್ಕೊಡ್ತಕ್ಕಂಥ ಹಿತೈಷಿಗಳು ಹೊರತು ಅವರೇ ನಮಗೇನೋ ಒಳ್ಳೆಯದನ್ನೋ ಕೆಟ್ಟದನ್ನೋ ನೇರವಾಗಿ ಮಾಡೋರಿಲ್ಲ. ನಮ್ಮ ಒಳ್ಳೆಯದು ಕೆಟ್ಟದ್ದು ನಮ್ಮ ಕರ್ಮದಿಂದ ಆಗುವಂಥದ್ದು. ನಮ್ಮ ಪೂರ್ವ ಕರ್ಮ ಕಾರಣ ಅದಕ್ಕೆ. ನಾವು ಹಿಂದೆ ಮಾಡಿದ ಒಳಿತು ಕೆಡುಕುಗಳೇ ಕಾರಣ ಅದಕ್ಕೆ. ಇವರುಗಳು ನಮ್ಮ ಹಿತೈಷಿಗಳು. ಸೃಷ್ಟಿ ನಮಗೆ ಸೂಚನೆ ಕೊಡುತ್ತೆ ಅಂತ ನಾವು ಅದನ್ನೇ ಆರಂಭದಿಂದ ಹೇಳ್ತಾ ಇರುವಂಥದ್ದು. ಕಾಲ ನಮ್ಮೊಂದಿಗೆ ಮಾತನಾಡುತ್ತದೆ. ಕಾಲ ನಮ್ಮ ಹಿತೈಷಿ ಅಂತ. ತಂದೆ ತಾಯಿ ಇದ್ದ ಹಾಗೆ, ಗುರು ಇದ್ದ ಹಾಗೆ, ಅಣ್ಣ ಇದ್ದ ಹಾಗೆ, ಅಕ್ಕ ಇದ್ದ ಹಾಗೆ. ಬಂದು ಪಕ್ಕದಲ್ಲಿ ಕುಳಿತು ಹೆಗಲ ಮೇಲೆ ಕೈ ಇಟ್ಟು, ನೋಡು ಇಂಥದ್ದಿದೆ ಮುಂದೆ ಕಾದಿದ್ದೆ ನಿನಗೆ, ಅಥವಾ ನೀ ಏನೋ ಒಂದು ಅನುಭವಿಸ್ತಾ ಇದೆಯಾ ಅಂದರೆ ಇಂಥ ಕಾರಣಕ್ಕೆ ಬಂದಿದೆ ನಿನಗೆ, ಅದರ ಮೂಲ ಇದು ಅಂತ, ಪರಿಹಾರ ಹೀಗೆ ಅಂತ ತೋರಿಸ್ಕೊಡ್ತಕ್ಕಂಥ ಶಕ್ತಿಗಳು ಅವೆಲ್ಲವೂ ಕೂಡ ಅಂತ. ಹಾಗಾಗಿ ಅವೆಲ್ಲ ಕರುಣಾಮೂರ್ತಿಗಳೇ. ರಾಹುಕೇತುಗಳವರೆಗೂ ಕೂಡ ಎಲ್ಲರೂ ಕೂಡ ಕರುಣಾಮೂರ್ತಿಗಳೇ. ಅವರು ದಿವ್ಯ ಸ್ವರೂಪರೇ ಹೌದು. ಅವರು ಇದನ್ನು ಸೂಚನೆ ಕೊಡ್ತಾರೆ ನಮಗೆ ಅನ್ನೋದು ಬೇರೆ. ಸ್ವತಃ ಅವರು ದಿವ್ಯ ಸ್ವರೂಪರು, ನಮಸ್ಕಾರಕ್ಕೆ ಯಾವತ್ತೂ ಕೂಡ ಅರ್ಹರು ಅಂತ. ಹಾಗಾಗಿ ಹಿಂದೆ ಪಾಠಕ್ಕೆ ಬಂದವರಿಗೆ ಗೊತ್ತಿದೆ. ಈಗ ಅತ್ಯಂತ ಪಾಪ ಗ್ರಹ ಶನಿ ಅಂತ ನಾವು ಮಾತಾಡ್ಕೊಳ್ತಲ್ವಾ? ಹಿಂದೆ ಆದ ಪಾಠ ವ್ಯವಸ್ಥೆ ಅಲ್ಲ, ಇದು ಆವರ್ತನ ಮಾಡ್ತಾ ಇರೋಂಥದ್ದು. ಯಾರಿಗೆ ಕೆಲವ್ರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಾಗಲಿ ಅನ್ನೋದು ಉದ್ದೇಶ, ಗೊತ್ತಿರೋರಿಗೆ ದೃಢ ಆಗಲಿ ಅಂತ. ಈಗ ನಿಮಗೆಲ್ಲ 7 ಚಕ್ರಗಳು ಗೊತ್ತಿದೆ ಅಲ್ವ? ನಮ್ಮ ಶರೀರದಲ್ಲಿ 7 ಚಕ್ರಗಳಿವೆ ಅಂತ ಇವೆಲ್ಲ ಬಲ್ಲವರಲ್ವಾ? ಯಾವ್ಯಾವುದು ಹೇಳಕ್ ಬರುತ್ತೆ ನಮ್ಗದು? ಇದು ನಿಮಗೆ ಯಂತ್ರಗಳ ಮೂಲಕ ಇದನ್ನು ಪತ್ತೆ ಮಾಡೋಕ್ಕಾಗೋದಿಲ್ಲ. ನೀವು ಆಸ್ಪತ್ರೆಗಳಿಗೆ ಹೋಗಿ ಎಲ್ಲ ಥರದ ತಪಾಸಣೆ ಮಾಡಿದರೂ ಕೂಡ ಇಲ್ಲಿ ಚಕ್ರಗಳು ನಮಗೆ ಕಾಣಿಸೋದಿಲ್ಲ. ಯಾಕೆಂದರೆ ಆ ತಪಾಸಣೆಗಳೆಲ್ಲ ಭೌತಿಕ ಅಂತ. ಭೌತಿಕ ಅಂದರೆ ಈ ಪಂಚಭೂತಗಳಲ್ಲೂ ಕೂಡ 4 ನೋಡೋಕ್ಕೆ ಶಕ್ತಿ ಇದೆ ಅವಕ್ಕೆ. ಆಕಾಶ ನೋಡೋಕ್ಕೆ ಶಕ್ತಿ ಇಲ್ಲ. ಈ ಭೂಮಿ, ಜಲ, ಅಗ್ನಿ, ವಾಯುವನ್ನು ನೋಡೋಕ್ಕೆ ಶಕ್ತಿ ಇಲ್ಲ ಅವಕ್ಕೆ. ಅಥವಾ ಈ ಅಗ್ನಿ ಅಂದರೆ ಉಷ್ಣತೆ ರೂಪದಲ್ಲಿ ಇರ್ತದೆ. ಉಷ್ಣತೆಯನ್ನು ನೋಡೋಕ್ಕೆ ಶಕ್ತಿ ಇಲ್ಲ ಅವಕ್ಕೆ, ತಿಳಿಬೋದು ಉಷ್ಣತೆಯನ್ನು. ಇದು ಅದಲ್ಲ. ಈ ಚಕ್ರಗಳೆಲ್ಲ ದಿವ್ಯ ಅಂತ. ದೈವಿಕ ದೃಷ್ಟಿ ಬೇಕು ನೋಡೋದಕ್ಕೆ ಅದನ್ನು ಅಂತ. ನಾವು ಹೀಗೆ ಕೂತ್ಕೊಂಡಾಗ, ನೀವು ಕೂತ್ಕೊಂಡಿದ್ದೀರಲ್ಲ, ಈ ತರಹ ಕೂತ್ಕೊಂಡಾಗ ಮೇಲೆ ಸಹಸ್ರಾರ ಚಕ್ರ ಬರುತ್ತೆ, ನೆತ್ತಿಯಲ್ಲಿ ಸಹಸ್ರಾರ ಚಕ್ರ ಬರುತ್ತೆ, ಎಲ್ಲಕ್ಕಿಂತ ಮೇಲೆ. ಅದಕ್ಕಿಂತ ಕೆಳಗೆ ಆಜ್ಞಾಚಕ್ರ ಬರುತ್ತೆ. ಎಲ್ಲಿದೆ ಅದು? ಭ್ರೂ ಮಧ್ಯದಲ್ಲಿದೆ, ಹುಬ್ಬುಗಳ ಮಧ್ಯದಲ್ಲಿದೆ. ನಡುನೆತ್ತಿಯಲ್ಲಿ ಸಹಸ್ರಾರ ಚಕ್ರ ಇದೆ, ಭ್ರೂ ಮಧ್ಯದಲ್ಲಿ ಆಜ್ಞಾಚಕ್ರ ಇದೆ. ಸಹಸ್ರಾರ ಅಂದರೆ ಅದು 1000 ದಳದ ಕಮಲ ಅದು. ಆಜ್ಞಾಚಕ್ರ ದ್ವಿದಲಾಂಬುಜ ಅದು ಅಂತ, 2 ದಳದ ಕಮಲ ಅದು ಅಂತ. ಹೀಗೆ ಹೋಗುತ್ತೆ ಬೇರೆ ಬೇರೆ. ಅಲ್ಲಿಂದ ಕೆಳಗೆ ಯಾವ ಚಕ್ರ ಇದೆ? ವಿಶುದ್ಧಿ ಅಂತ ಹೆಸರು ಆ ಚಕ್ರಕ್ಕೆ. ಎಲ್ಲಿದೆ ಅದು? ಕಂಠದಲ್ಲಿದೆ, ವಿಶುದ್ಧಿ ಚಕ್ರ ಅಂತ. ಮುಂದಿನ ಚಕ್ರ ಯಾವುದು? ಅನಾಹತ. ಅನಾಹತ ನೆನ್ಪಿಟ್ಕೊಳ್ಳಿ. ಏನಲ್ಲ, ಅನಾಹುತ ಅಲ್ಲ ಅಂತ. ಅನಾಹತ ಅದು. ಎಲ್ಲ ಅನಾಹುತಗಳನ್ನ ಪರಿಹಾರ ಮಾಡುವಂಥ ಚಕ್ರ ಅದು. ಅದು ಅನಾಹುತ ಅಲ್ಲ. ಅದು ಅನಾಹತ ಚಕ್ರ ಹೃದಯ ಸ್ಥಾನದಲ್ಲಿದೆ. ಆಯ್ತಾ? ಅಲ್ಲಿಂದ ಮುಂದೆ ಹೃದಯ ಸ್ಥಾನದಲ್ಲಿದೆ ಅಂದರೆ ಈ ಹೃದಯ ಅನ್ನೋ ಅಂಗ ಇದೆಯಲ್ಲ, ಅಲ್ಲೇ ಇದೆ ಅಂತಲ್ಲ, ಅದು ಆ ಪರಿಸರದಲ್ಲಿ ತಗೋಬೇಕು ನೀವು. ದೈವಿಕವಾಗಿ ಸ್ಥಾನಗಳು ಸ್ವಲ್ಪ ಬೇರೆ ಆಗ್ತವೆ, ಸ್ವಲ್ಪ ಆಚೀಚೆ ಆಗ್ತವೆ. ಹಾಗಾಗಿ ಅದೇ ಪರಿಸರದಲ್ಲಿ ತಿಳ್ಕೋಬೇಕು ನೀವು ಅದನ್ನು. ಮುಂದೆ ನಾಭಿಯ ಪರಿಸರದಲ್ಲಿ
ಮಣಿಪೂರ ಚಕ್ರ ಇದೆ, ಆಯ್ತಾ. ಮಣಿಪುರದ ನಂತರ ಮುಂದಕ್ಕೆ ಸ್ವಾಧಿಷ್ಠಾನ ಚಕ್ರ, ನಾಭಿಯಿಂದ ಸ್ವಲ್ಪ ಕೆಳಗಿದೆ, ಕೊಂಚ ಕೆಳಗೆ ಸ್ವಾಧಿಷ್ಠಾನ ಚಕ್ರ ಇದೆ ಅಂತ. ಎಲ್ಲಕ್ಕಿಂತ ಕೆಳಗೆ ಮೂಲಾಧಾರ, ಹೆಸರೇ ಹೇಳೋ ಹಾಗೆ ಎಲ್ಲಕ್ಕೂ ಆಧಾರ ಅದು ಅಂತ. ಮೂಲಾಧಾರ ಚಕ್ರ ಎಲ್ಲಕ್ಕಿಂತ ಕೆಳಗಿದೆ. ಮೂಲಾಧಾರ ಚಕ್ರದಲ್ಲಿ ಭೂಮಿ, ಪಂಚಭೂತಗಳಲ್ಲಿ ಭೂಮಿಯ ಕೇಂದ್ರ ಯಾವುದು ಅಂದರೆ, ಭೂಮಿ ಇದೆ ಅಂದರೆ ಒಂದಿಷ್ಟು ಮಣ್ಣಿದೆ ಅಲ್ಲಿ ಅಂತ ಅನ್ಕೊಳ್ಬೇಡಿ ನೀವು, ಭೂತತ್ವ ಇದೆ ಅಲ್ಲಿ. ಭೂಮಿ ಅಂತ ಏನು ಮಣ್ಣಿನ ರೂಪದಲ್ಲಿ ಏನೇನು ಕಾಣ್ತಾ ಇದೆ ನಾವು, ಇದರ ಅಭಿಮಾನಿ ದೇವತೆ, ಒಂದು ದೇವತೆ. ನಾವು ಭೂಮಿ ತಾಯಿ ಅಂತ ಕರಿತೇವಲ್ಲ, ಈ ಮಣ್ಣು ನೋಡಿದ್ರೆ ತಾಯಿ ಥರ ಕಾಣಿಸೋದಿಲ್ಲ ನಮಗೆ, ಅದು ತಾಯಿತನವನ್ನು ತೋರಿಸುತ್ತೆ ಮಣ್ಣು ಕೂಡ. ಆದರೆ ಅದರಲ್ಲೊಂದು ದೇವತೆ ಇದ್ದಾಳೆ, ಅವಳು ಯೋಗ ದೃಷ್ಟಿಯಿಂದ ಗೋಚರ, ಧ್ಯಾನದಲ್ಲಿ ಗೋಚರವಾಗ್ತಾಳೆ, ಆಶೀರ್ವಾದ ಮಾಡ್ತಾಳೆ. ಅವಳೆ ಭೂಮಿ, ಧರಣಿ ದೇವಿ ಅಂತ. ಆ ಭೂತತ್ವ ಇರುವಂಥದ್ದು ಮೊದಲ ಚಕ್ರದಲ್ಲಿ. ಯಾವುದದು? ಮೂಲಾಧಾರ ಚಕ್ರದಲ್ಲಿ. ಅಲ್ಲಿಂದ ಮುಂದಕ್ಕೆ ಸ್ವಾಧಿಷ್ಠಾನ ಚಕ್ರದಲ್ಲಿ ಜಲ ಇದೆ, ಜಲತತ್ವ ಇದೆ. ಮಣಿಪೂರ ಚಕ್ರದಲ್ಲಿ ಅಗ್ನಿ ತತ್ವ ಇದೆ, ಎಲ್ಲ ತಿಂದಿದ್ಮೇಲೆ ಜೀರ್ಣ ಮಾಡೋಂಥ ಜಠರಾಗ್ನಿ ಎಲ್ಲ ಹತ್ತಿರದಲ್ಲಿ ಇರೋದು ಅಂತ, ಅದೇ ಪರಿಸರದಲ್ಲೇ ಇರೋದು ಅಂತ. ಹಾಗೆ ಅಲ್ಲಿ ಮಣಿಪುರ ಚಕ್ರದಲ್ಲಿ ಅಗ್ನಿ ಇದೆ. ಹೃದಯದಲ್ಲಿ ಯಾವ ಯಾವ ಪಂಚಭೂತಗಳಲ್ಲಿ ಯಾವ ತತ್ವ ಇದೆ? ಅಲ್ಲಿ ವಾಯು ತತ್ವ ಇದೆ. ಅಲ್ಲಿಂದ ಮೇಲಕ್ಕೆ ಆಕಾಶ ತತ್ವ ಇದೆ, ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವ ಇದೆ. ಇನ್ನು ಮೇಲಕ್ಕೆ ಆಜ್ಞಾಚಕ್ರದಲ್ಲಿ ಮನಸ್ಸಿದೆ. ಮನಸ್ತತ್ವ ಇರುವಂಥದ್ದಲ್ಲಿ ಅಂದರೆ ಇಲ್ಲಿ ಆಜ್ಞಾಚಕ್ರದಲ್ಲಿ ಅಂತ. ಅಲ್ಲಿಂದ ಮೇಲಕ್ಕೆ ಪರತತ್ವ ಇರುವಂಥದ್ದು, ಸಹಸ್ರಾರ ಚಕ್ರದಲ್ಲಿ ಪರಮಾತ್ಮ ತತ್ವ ಇರುವಂಥದ್ದು ಅಂತ. ಗ್ರಹಗಳು ಕೂಡ ಇಲ್ಲೇ ಇದ್ದಾವೆ, ಚಕ್ರಗಳಲ್ಲಿದ್ದಾವೆ ಅಂತ ಅಲ್ವಾ. ಸಹಸ್ರಾರ ಚಕ್ರದಲ್ಲಿ ಶನಿ ಇದ್ದಾನೆ, ನೆನಪಿದೆ ನಿಮಗೆ ಅಲ್ವಾ? ಮೇಲೆ, ಎಲ್ಲರಿಗಿಂತ ಮೇಲೆ, ಅದಕ್ಕೋಸ್ಕರ ಅದನ್ನ ಎತ್ತಿದ್ದು ನಾವು. ಸರ್ವೋಪರಿ ಸಹಸ್ರಾರ ಚಕ್ರದಲ್ಲಿ ಶನಿ ಇದ್ದಾನೆ. ವಿಶುದ್ಧಿ ಚಕ್ರದಲ್ಲಿ ಕಂಠದಲ್ಲಿ ವಾಚಸ್ಪತಿ ಅಂತಲೇ ಹೆಸರು ಅವನಿಗೆ, ಗುರುವಿಗೆ. ವಾಚಸ್ಪತಿ ಈ ವಾಕ್ಸ್ಥಾನದಲ್ಲಿ ಕಂಠದಲ್ಲಿದ್ದಾನೆ. ಹೃದಯದಲ್ಲಿ ಬುಧ ಇದ್ದಾನೆ. ಅನಾಹತ ಚಕ್ರದಲ್ಲಿ ಶ್ರೀರಾಮ ದರ್ಶನ ಕೊಡೋದು ಕೂಡ ಅಲ್ಲೇ, ಹೃದಯದಲ್ಲಿ ದರ್ಶನ ಕೊಡುವಂಥದ್ದು ಶ್ರೀರಾಮಚಂದ್ರ, ರಾಮದೇವರು. ಬುಧ ರಾಮದೇವರನ್ನು ತೋರಿಸುವಂಥ ಒಂದು ಗ್ರಹ ಅದು. ಹಾಗಾಗಿ ಬುಧ ಅಲ್ಲಿದ್ದಾನೆ, ಹೃದಯ ಬುಧಂ. ಇನ್ನು ಕೆಳಗೆ ಮಣಿಪುರ ಚಕ್ರದಲ್ಲಿ ಮಂಗಲ, ಅಗ್ನಿತತ್ವ ಅಲ್ವಾ, ಕುಜ ಅಲ್ಲೇ ಇದ್ದಾನೆ. ಆಮೇಲೆ ಜಲತತ್ವ ಅಲ್ವಾ, ಅಲ್ಲಿ ಯಾರಿದ್ದಾರೆ? ಚಂದ್ರ, ಜಲತತ್ವದ ಜಾಗದಲ್ಲಿ ಚಂದ್ರ ಇದ್ದಾನೆ. ಶುಕ್ರ ಭ್ರೂಮಧ್ಯದಲ್ಲಿದ್ದಾನೆ, ಬಿಟ್ಟು ಹೋಯ್ತು ಮಧ್ಯ ಒಂದದು. ಶನಿ ನಂತರ ಶುಕ್ರ ಇರುವಂಥದ್ದು ಭ್ರೂಮಧ್ಯದಲ್ಲಿ. ಇನ್ನೊಂದು ಕಡೆಗೆ ಇನ್ನೊಂದು ಜಲಗ್ರಹ ಚಂದ್ರ ಇರುವಂಥದ್ದು ಸ್ವಾಧಿಷ್ಠಾನ ಚಕ್ರದಲ್ಲಿ. ಅದರ ಕೆಳಗೆ ಮೂಲಾಧಾರ ತತ್ವದಲ್ಲಿ ಸೂರ್ಯ ಇರುವಂಥದ್ದು ಅಂತ. ಆಧಾರೇ ಪ್ರಥಮಂ ಸಹಸ್ರ ಕಿರಣಂ ತಾರಾಧಿಪಂ ಸ್ವಾಶ್ರಯೇ ನಾಡಿಗಳ ಮರ್ಮಗಳಲ್ಲಿ ನಾಡಿಗಳ ಕಾರ್ಯಗಳಲ್ಲಿ ಅಲ್ಲಿ ರಾಹುಕೇತು ಮತ್ತು ಮಾಂದ್ಯಗಳಿದ್ದಾರೆ ಅಂತ. ಆ 3 ಜನರ ಸ್ಥಾನ. ಈ ಪ್ರಧಾನವಾದ 7 ಗ್ರಹಗಳು, ಮುಖ್ಯ ಸ್ರೋತಸ್ಸು 7 ಗ್ರಹಗಳು. ಹಾಗಾಗಿ ಆ ರೀತಿ ಹೋಗ್ತಾ ಇರುವಂಥದ್ದು. ಹಾಗಾಗಿ ಶನಿ ಸರ್ವೋಪರಿ ಇದ್ದಾನೆ ಅಂದರೆ, ಸಹಸ್ರಾರ ಚಕ್ರದಲ್ಲಿ ಇದ್ದಾನೆ ಅಂದರೆ, ನೀವು ಶನಿಯನ್ನು ಪಾಪಿ ಹಾಗೆಲ್ಲ ಹೇಳೋಕ್ಕಾಗೋದಿಲ್ಲ. ನಮ್ಮ ಪಾಪವನ್ನು ತೋರಿಸ್ಕೊಡ್ತಾನೆ, ನೀನು ಇಲ್ಲಿ ತಪ್ತಾ ಇದೆಯೇ ಅಂತ, ಇಲ್ಲಿ ತಪ್ಪಿದ ನೀನು ಅಂತ ತೋರಿಸ್ಕೊಡೋಕ್ಕಿರುವಂಥದ್ದು ಅಂತ. ತೋರಿಸ್ಕೊಡ್ತಾರೆ ಪಾಪಿಗಳಲ್ಲ ಅಲ್ವ. ಗುರುಗಳು ಬಂದು ತಿತ್ತಾರೆ, ನೀನು ತಪ್ಪು ಮಾಡ್ತಾ ಇದೆಯಾ ಅಂತ. ಗುರುಗಳೇ ತಪ್ಪಿದಸ್ಥರಾಗ್ತಾರ? ಇಲ್ಲ ಅಲ್ವಾ ಅಂತ. ಆಗಲಿ ನಾವು ಕಾರಕತ್ವವನ್ನು ಚಿಂತನೆ ಮಾಡ್ತಾ ಇದ್ವಾ ಅಲ್ವಾ. ಈಗ ಸೂರ್ಯನ ಕಾರಕತ್ವನ ಇನ್ನೊಂದಷ್ಟು ನಾವು ಚಿಂತನೆ ಮಾಡಬೇಕು. ಯಾಕೆಂದರೆ ಈ ಕಾರಕತ್ವ ನಿಮಗೆ ತಲೆಗೆ ಹೋದರೆ ಶಾಸ್ತ್ರ ತಲೆಗೆ ಹೋಗುತ್ತೆ ನಿಮಗೆ ಅದು ಸರಿಯಾಗಿ. ಹಾಗಾಗಿ ಯಾವ್ಯಾವುದನ್ನು ಸೂಚನೆ ಮಾಡ್ತಾರೆ ಗ್ರಹಗಳು ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ. ಫಲದೀಪಿಕೆಯ ಶ್ಲೋಕ ಇದು. ಒಂದು ಫಲದೀಪಿಕೆ, ಇದೊಂದು ಬೃಹಜ್ಜಾತಕದ್ದು, ಆ ರೀತಿ ಹೋಗುತ್ತೆ ಇದು. ಇದರಲ್ಲಿ ಕೆಲವು ಬಂದಿದ್ದೇ ಇರುತ್ತೆ, ನಿಮಗೆ ಕೋಷ್ಟಕ ರೂಪದಲ್ಲಿ ತೋರಿಸ್ತೀವಿ, ಬೇಗ ಆಗುತ್ತೆ, ಸುಲಭ ಆಗುತ್ತೆ. ಮೊದಲು ಶ್ಲೋಕ ತೋರಿಸು ಒಂದು ಸರ್ತಿ. ಕೋಷ್ಟಕ ಮಾಡಿದ್ದೆ ನಿಮ್ಗೆ ಸುಲಭ ಆಗಲಿ ಒಂದು ಸ್ವಲ್ಪ ಅಂತ.
ಮೇಲಿನ ಶ್ಲೋಕ ನಿಮ್ಗೆ ಗೊತ್ತಿದೆ, ಸೂರ್ಯನ ವರ್ಣನೆ ಅದು. ಮಧುಪಿಂಗಲ ದೃಕ್ ಚತುರಸ್ರತನು ಪಿತ್ತ ಪ್ರಕೃತಿ. ತಿರುಪತಿ ನೆನಪಾಗ್ತಾ ಇದೆಯಲ್ಲ, ದಾಟಿ. ತಾಮ್ರ, ಸ್ವರ್ಣಕ್ಕೂ ಕಾರಕನಾಗ್ತಾನೆ ಸೂರ್ಯ. ಪಿತೃ ಶುಭ ಫಲಂ ಅಂತ ಜಾಸ್ತಿ ಹೇಳಿದಾರೆ ಅವರು. ತಂದೆಗೆ ಸಂಬಂಧಪಟ್ಟ ಎಲ್ಲವೂ ಕೂಡ ರವಿಯಿಂದ ಗೊತ್ತಾಗಬೇಕು ನಮಗೆ. ಇವನೇ ಮುಖ್ಯ ಕಾರಕ ಅದಕ್ಕೆ. ಹಾಗಾಗಿ ನಿಮ್ಮ ತಂದೆ ಹೇಗಿದ್ದಾರೆ ಅಂತ ನಿಮ್ಮ ಜಾತಕದ ಮೂಲಕ ಹೇಳ್ಬೋದು ಅಂತ. ಈಗ ನಿಮ್ಮ ತಂದೆ ಜಾತಕ ಇಲ್ಲ ಅಂತ ಅಂದ್ಕೊಳ್ಳಿ, ಚಿಂತೆ ಮಾಡಬೇಡಿ, ನಿಮ್ಮ ಜಾತಕದಲ್ಲಿ ತಂದೆ ಬಗ್ಗೆ ಹೇಳ್ಬೋದು. ನಿಮ್ಮ ಜಾತಕದಲ್ಲಿ ಸೂರ್ಯ ಹೇಗಿದ್ದಾನೆ ಅನ್ನೋದು ನಿಮ್ಮ ತಂದೆ ಹೇಗಿದ್ದಾನೆ ಅನ್ನೋದನ್ನು ತೋರಿಸುತ್ತೆ ಅಂತ. ಹಾಗಾಗಿ ತಂದೆ ಮತ್ತು ತಂದೆಗೆ ಸಂಬಂಧಪಟ್ಟ ಎಲ್ಲವನ್ನೂ ಕೂಡ ಸೂರ್ಯ ತಿಳಿಸಿಕೊಡ್ತಾನೆ. ಆತ್ಮಸೌಖ್ಯ ಪ್ರತಾಪಂ. ಆತ್ಮಸೌಖ್ಯ ಬೇರೆ, ಪ್ರತಾಪ ಬೇರೆ. ಆತ್ಮಸೌಖ್ಯ ಸೂರ್ಯನಿಂದ, ದೇಹ ಸೌಖ್ಯ ಚಂದ್ರನಿಂದ. ನೆನ್ಪಿಟ್ಕೊಳ್ಳಿ, ಸೂರ್ಯ ಅಂದರೆ ಆತ್ಮ, ಚಂದ್ರ ಅಂದರೆ ದೇಹ. ಹಾಗೆ ದೇಹಕ್ಕೆ ಸಂಬಂಧಪಟ್ಟ ವಿಷಯಗಳು ಚಂದ್ರನಿಂದ, ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಸೂರ್ಯನಿಂದ ಅಂತ. ಸೂರ್ಯ ಹಿಂದೆ ಶ್ಲೋಕ ಹೇಳಿದ್ವಲ್ಲ, ದೇಹೋ ದೇಹಿ ಹಿಮರುಚಿರಿನಃ ಅಂತ. ದೇಹೋ ದೇಹಿ ಹಿಮರುಚಿ ಇನಃ. ದೇಹ ಹಿಮರುಚಿ, ದೇಹಿ ಇನಃ ಅಂತ. ದೇಹ ಹಿಮರುಚಿ ಚಂದ್ರ, ಹಿಮಕಿರಣ ಚಂದ್ರ, ದೇಹಿ ಆತ್ಮ ಅದು ಸೂರ್ಯ ಅಂತ. ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಏನಿದ್ರು ಕೂಡ ನೀವು ಸೂರ್ಯನ ಮೂಲಕ ತಿಳಿಬೇಕು. ಒಬ್ಬನಿಗೆ ಆತ್ಮಬಲ ಇದೆಯಾ, ಆತ್ಮಶುದ್ಧಿ ಇದೆಯಾ, ಒಬ್ಬನಿಗೆ ಆತ್ಮದರ್ಶನದ ಯೋಗ ಇದೆಯಾ, ಅವನ ಆತ್ಮ ಎಂಥದ್ದು, ಸೂರ್ಯನಿಂದ ತಿಳಿಬೇಕು ನಾವು ಅದನ್ನು, ಅವರವರ ಜಾತಕದಲ್ಲಿರ್ತಕ್ಕಂಥ ಸೂರ್ಯನಿಂದ ಅಂತ. ಆತ್ಮಸೌಖ್ಯ ಬೇರೆ, ಪ್ರತಾಪಂ. ಪ್ರತಾಪ ಅಲ್ವಾ, ಒಬ್ಬ ರಾಜನಿಗೆ ಬೇಕಾಗತ್ತೆ ಪ್ರತಾಪ. ಒಬ್ಬ ವೀರಕ್ಷತ್ರಿಯನಿಗೆ ಏನು ಬೇಕು, ಪ್ರತಾಪ ಬೇಕು ಅಂತ. ಪ್ರತಾಪ ಅಂದ್ರೆ ಏನು? ಮಧ್ಯಾಹ್ನದ ಸೂರ್ಯನಲ್ಲಿ ಒಂದು ಗುಣ ಇದೆ ನೋಡಿ, ಅದೇ ಪ್ರತಾಪ ಅಂತ. ತಪ್ಪಿಸುವಂತೆ ಮಾಡುವಂಥದ್ದು ಬೇರೆಯವರನ್ನ ಅಂತ. ಅವರಿಗೆ ಧಗೆ ಆಗ್ಬೇಕು, ಅವರಿಗೆ ಬಿಸಿ ಆಗ್ಬೇಕು ಅವರಿಗೆ, ಅದು ಪ್ರತಾಪ ಅದು ಅಂತ. ಬೇಕಾಗತ್ತೆ ಅದು ಕೂಡ ಸಮಯದಲ್ಲಿ ಅಂತ. ಹಾಗೆ ಆತ್ಮಸೌಖ್ಯ ಮತ್ತು ಪ್ರತಾಪ ಅಂತ. ಧೈರ್ಯ, ಶೌರ್ಯ. ನೋಡಿ, ಸೂರ್ಯ ಪಾಪಗ್ರಹ ಅಂದರೆ ಇದೆಲ್ಲ ಬೇಕಾ ಬೇಡವ? ಮುಖ್ಯ ಸೂರ್ಯನಿಂದಲೇ ಬರಬೇಕು. ಧೈರ್ಯ ಶೌರ್ಯಗಳೆಲ್ಲ ಮುಖ್ಯವಾಗಿ ಸೂರ್ಯನಿಂದಲೇ ಬರಬೇಕು. ಸೂರ್ಯ ನಿಮಗೆ ದುರ್ಬಲ ಆದ ಧೈರ್ಯ ಕಡಿಮೆ ಆಗುತ್ತೆ, ನಿಮಗೆ ಜೀವನದಲ್ಲಿ ಸ್ಥೈರ್ಯ ಕಡಿಮೆ ಆಗತ್ತೆ ಅಂತ. ಹಾಗಾಗಿ ಆ ಧೀರತ್ವ ಇದೆಯಲ್ಲ, ಸೂರ್ಯನ ಕೊಡೋಣ ಅದನ್ನು. ರಾಮನ ನೆನಪು ಮಾಡ್ಕೊಳ್ಳಿ, ಕಬಂಧ ಬಂದು ಎದುರು ನಿಂತು ರಾಮ ಅಳುಕಿದನ, ಅಂಜಿದನ ಅಂದರೆ ಇಲ್ಲ ಅಂತ. ಕುಂಭಕರ್ಣ ಲಂಕೆ ಒಳಗೆ ಎದ್ದು ನಿಂತ್ಕೊಂಡ್ರೆ ಕೋಟೆ ಹೊರಗಿದ್ದ ಕಪಿಗಳೆಲ್ಲ ಓಡೋದ್ರಂತೆ. ಎಲ್ಲಿಗೆ? ಲಂಕೆಯಿಂದ ಭಾರತಕ್ಕೆ ಓಡೋಗ್ತಾರೆ ಅಂತ. ಲಂಕೆಯನ್ನು ಬಿಟ್ಟು ಅದೇ ಸೇತುವೆ, ರಾಮ ಕಟ್ಟಿದ ಸೇತುವೆ ಮೇಲೆ, ಅವರೇ ಕಟ್ಟಿದ ಸೇತುವೆ ಮೇಲೆ ಹಿಂದಿರುಗಿ ಓಡಿದ್ರು ಅಂತ. ಇಡೀ ಕಪಿ ಸೈನ್ಯ, ದೊಡ್ಡ ದೊಡ್ಡ ಕಪಿ ನಾಯಕರೆಲ್ಲ ಓಡೋಗ್ತಾರೆ. ಇದು ಕುಂಭಕರ್ಣ ಗರ್ಜನೆ ಮಾಡಲಿಲ್ಲ, ಇನ್ನು ಕೈ ಎತ್ತಿಲ್ಲ, ಇನ್ನು ದರ್ಶನ ಕೊಟ್ಟಿದ್ದಷ್ಟೇ. ಅದು ಇಲ್ಲಿ ಬಂದಿಲ್ಲ, ಯುದ್ಧ ಕ್ಷೇತ್ರಕ್ಕೆ ಬಂದಿಲ್ಲ. ಅವನು ಎದ್ದು, ಅವನ ಗುಹೆಯಿಂದ ಎದ್ದು ಅಣ್ಣನ ದರ್ಶನಕ್ಕೋಸ್ಕರ ಲಂಕೆ ಅರಮನೆಗೆ ಹೋಗ್ತಾ ಇದ್ದಾನೆ ಅಷ್ಟೇ. ಲಂಕೆ ರಾಜಮಾರ್ಗದಲ್ಲಿ ಅವನ ಪಾಡಿಗೆ ಅವನು ಹೋಗ್ತಾ ಇದ್ದಾನೆ ಅಷ್ಟೇ. ಒಳಗೆ ಅವನನ್ನು ನೋಡಿದಾಗ ಹೊರಗಿಂದ ಇವರು ಭಯಪಟ್ಟು ಓಡೋಗ್ತಾರೆ ಅಂತ. ಅದೇ ರಾಮನೆದುರು ಹೋದರೆ ರಾಮ ಅಲ್ಲಾಡ್ಲೂ ಇಲ್ಲ, ಕಂಪಿಸಲೂ ಇಲ್ಲ ರಾಮ. ಏನದು ಅಂದರೆ ಧೈರ್ಯಂ ಮತ್ತು ಶೌರ್ಯಂ ಅಂತ. ಒಂದಕ್ಕೊಂದು ಎರಡು ಪೂರಕವಾಗಿರುವಂಥದ್ದು. ಶೌರ್ಯ ಇದ್ದಾಗ ಧೈರ್ಯನೂ ಇರುತ್ತೆ, ಆಮೇಲೆ ಪರಾಕ್ರಮ ಇದ್ದರೆ ಧೈರ್ಯನೂ ಇರುತ್ತೆ. ಮತ್ತು ಧೈರ್ಯ ಇದ್ದರೆ ಶೌರ್ಯ ಬರುತ್ತೆ, ಧೈರ್ಯ ಇಲ್ಲದೇ ಇದ್ದರೆ ಇದ್ದ ಶೌರ್ಯವೂ ಕೂಡ ಹುಡುಗಿ ಹೋಗುತ್ತೆ ಅಂತ. ಹಾಗೆ ಎರಡು ಬೇಕು, ಸೂರ್ಯ ಕೊಡ್ತಾನೆ ಅದನ್ನು. ಸಮಿತಿ ವಿಜಯಂ ಅಂದರೆ ಏನು ಗೊತ್ತಾ ನಿಮಗೆ? ಸಮಿತಿ ಅಂದರೆ ಯುದ್ಧ ಅಂತ ಅದರ ನಿಜವಾದ ಅರ್ಥ. ಈಗ ಸಮಿತಿಯಿಂದ ತುಂಬ ಬಳಸ್ತಾ ಇದೀವಲ್ಲ ನಾವೀಗ. ಸಮಿತಿ ಅನ್ನೋ ಶಬ್ದಕ್ಕೆ ಸೀದಾ ಅರ್ಥ ಯುದ್ಧ ಅಂತ. ಸಭೆ ಅಂತ ಇನ್ನೊಂದು ಅರ್ಥ ಇದೆ. ಈ
ಆಂಗ್ಲರ ಕಮಿಟಿ ಇದೆಯಲ್ಲ, ಆ ಅರ್ಥದಲ್ಲಿ ಸಮಿತಿ ಅಂತ ಪರ್ಯಾಯವಾಗಿ ಬರುತ್ತೆ ಅಷ್ಟೇ. ಅದು ಮುಖ್ಯವಾಗಿ ಸಮಿತಿ ಅಂದರೆ ಯುದ್ಧ ಅಂತ, ಸಮಿತಿ ಅಂದರೆ ಈ ಸಭೆ ಸೇರಿದಾಗ ಅದನ್ನು ಕೂಡ ಸಮಿತಿ ಅಂತ ಕರೀತಾರೆ. ವೀರ ಸಮಿತಿ ಅಂತ ಅಲ್ಲಿ ಲಂಕೆಯಲ್ಲಿ ಸಭೆ ನಡೀತಾ ಇರ್ತಾರೆ, ಅದನ್ನು ವೀರ ಸಮಿತಿ ಅಂತ ಕರೀತಾರೆ. ವೀರರ ಒಕ್ಕೂಟ, ಸಮಾಲೋಚನೆ ಸಭೆ ಅಂತ ಆ ಅರ್ಥದಲ್ಲೂ ಕೂಡ ಇದೆ ಅದು ಅಂತ. ಸಮಿತಿ ವಿಜಯಂ, ಗೆಲುವನ್ನು ಕೊಡೋನು ಇವನೇ. ಹೋರಾಟದಲ್ಲಿ ಗೆಲುವು ಬರಬೇಕು ಅಂದರೆ ಸೂರ್ಯನಿಂದಲೇ ಬರಬೇಕು ಅದು ಅಂತ. ಸಮಿತಿ ವಿಜಯಂ ರಾಜಸೇವಾಂ, ಈ ರಾಜರಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಸೂರ್ಯನಿಂದಲೇ. ಪೂರ್ಣ ಪ್ರಾಬಲ್ಯ ಸೂರ್ಯನಿಗಿದ್ರೆ ಅವನು ರಾಜನನ್ನಾಗಿ ಮಾಡ್ತಾನೆ. ರಾಮನ ಜಾತಕದಲ್ಲಿ ಇದ್ದಾಗಿದ್ದರೆ ರಾಜನನ್ನಾಗಿ ಮಾಡ್ತಾನೆ. ಸ್ವಲ್ಪ ಆ ಕಡೆ ಈ ಕಡೆ ಇದ್ರೆ ರಾಜರ ಹತ್ರ ಕೆಲಸ ಮಾಡ್ತಾರೆ, ಅವನು ಮಂತ್ರಿ ಆಗ್ತಾನೆ ಅಥವಾ ಸೇನಾಪತಿ ಆಗ್ತಾನೆ ಅಥವಾ ಇನ್ನೇನು ರಾಜ ಸೇವೆ, ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾನೆ ಒಟ್ಟು ಅವನು ಅಂತ, ಅವನ ಅಡಿಯಲ್ಲಿ ಅಂತ. ಹಾಗಾಗಿ ರಾಜಸೇವಾ ಪ್ರಕಾಶಂ, ಒಂದು ಕಾಂತಿ, ಒಂದು ತೇಜಸ್ವಿತ್ವ, ಅದು ಅವನಿಂದ ಬರುವಂಥದ್ದು ಅಂತ. ಒಬ್ಬರು ನೋಡಿದಾಗ ಹೊಳಿತಾರೆ ನೋಡಿ, ಏನೋ ಹಚ್ಕೊಂಡು ಹೊಳೆಯೋದಲ್ಲ, ಅದು ಹೊಳೆಯೋದು ಹಚ್ಕೊಂಡು ವಸ್ತು ಅಷ್ಟೇ ಹೊಳೆಯೋದು, ನಾವಲ್ಲ ಹೊಳೆಯೋದು. ಅದು ಕೃತ್ರಿಮ, ಅದು ನಿಜ ಅಲ್ಲ. ಅದು ನಾವು ಹೊಳಿಬೇಕಪ್ಪ, ನಾವು ಹೊಳಿಬೇಕು ಅಂದರೆ ಹೊಳೆಯೋ ಥರ ನಾವು ಇರಬೇಕಾಗತ್ತೆ ಅದಕ್ಕೆ ಅಂತ. ಸೂರ್ಯನಿಂದ ಬರಬೇಕದು. ಪ್ರಕಾಶಂ ಶೈವಂ ಕಾರ್ಯಂ, ಸೂರ್ಯ ಅಂದರೆ ಶಿವ ಅಂತ ಹೇಳಿದೆ ಅಲ್ವಾ, ಶಿವನ ಸಂಪಟ್ಟ ಕೆಲಸ ಎಲ್ಲ ಇಲ್ಲಿಂದಲೇ ಸೂರ್ಯನಿಂದಲೇ ಚಿಂತನೆ ಮಾಡಬೇಕು ನಾವು. ಉದಾಹರಣೆಗೆ ಕಾಶಿಗೆ ಹೋಗಬೇಕು, ಸೂರ್ಯ ಅನುಕೂಲಿಸ್ಬೇಕು, ಹಾಗಿದ್ರೆ ಮಾತ್ರ ಕಾಶಿಗೆ ಹೋಗ್ತಾನೆ. ಸೊ ಗೋಕರ್ಣಕ್ಕೆ ಹೋಗಬೇಕು, ಗೋಕರ್ಣದಲ್ಲಿ ವಾಸ ಮಾಡಬೇಕು. ನೀವೆಲ್ಲ ಗೋಕರ್ಣದಲ್ಲಿ ವಾಸ ಮಾಡ್ತಾ ಇದ್ದೀರಲ್ವ ಈಗ ಸದ್ಯ, ಅದಕ್ಕೆ ರವಿ ಕಾರಣ ಆಗಿರ್ತಾನೆ. ರವಿ ಪಾತ್ರ ಇರುತ್ತೆ ಅಲ್ಲಿ. ನಿಮ್ಮ ಜಾತಕದಲ್ಲಿ ಇದನ್ನು ಹೇಳಕ್ಕೆ ಸಾಧ್ಯ ಇರುತ್ತೆ, ಯಾವುದೋ ಶಿವನ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡ್ತಾನೆ ಇವನು ಅಂತ ಹೇಳ್ಬೋದು ಜಾತಕ ನೋಡಿ ಅಂತ. ಯಾಕೆಂದರೆ ಶಿವಕ್ಷೇತ್ರದಲ್ಲಿ ವಾಸ ಮಾಡಿದ್ರಲ್ಲ, ರವಿ ಪಾತ್ರ ಇಲ್ಲದೆ ಆಗೋದಿಲ್ಲ ಅದು ಅಂತ. ಹಾಗಾಗಿ ಶೈವಂ ಕಾರ್ಯಂ, ಯಾವುದೇ ಶಿವನ ಸಂಬಂಧಪಟ್ಟಂಥ ಕಾರ್ಯ ಇರ್ಬೋದು. ಉದಾಹರಣೆಗೆ ಒಂದು ರುದ್ರ ಹೋಮ ಆಗಬೇಕು, ಅನ್ನಿ ಶಿವನಿಂದ ಆಗಬೇಕು, ಅದು ರವಿಯಿಂದ ಆಗಬೇಕು, ಸೂರ್ಯನಿಂದ ಆಗಬೇಕು ಅಂತ. ಒಂದು ಭಸ್ಮ ಹಚ್ಚಬೇಕು ಅಂದರೆ ಅದು ಸೂರ್ಯ ಬೇಕು ಅದಕ್ಕೆ ಅಂತ, ಅದಿಲ್ಲ ಭಸ್ಮ ಹಚ್ಚೋಕ್ಕಾಗೋದಿಲ್ಲ ನಾವು ಅಂತ. ಅಂದರೆ ಒಂದು ಪಾತ್ರ ಇರಬೇಕಾಗತ್ತೆ, ಸೂರ್ಯನ ಪಾತ್ರ ಅಲ್ಲಿ ಅಂತ. ಹಾಗಾಗಿ ಶಿವನಿಗೆ ಸಂಬಂಧಪಟ್ಟಂತೆ ಏನೇ ಮಾಡೋದಾದ್ರು ರವಿಯ ಪಾತ್ರ ಬೇಕು. ರಾಮೇಶ್ವರ ದೇವಸ್ಥಾನ ಕಟ್ಟಿದ ರಾಮ ಅಲ್ವಾ, ರಾಮೇಶ್ವರ ಲಿಂಗ ಪ್ರತಿಷ್ಠಾಪನೆ ಮಾಡ್ತಾನೆ. ರಾಮಾಯಣವು ಕೂಡ ಸೂಚ್ಯವಾಗಿ ಹೇಳಿದೆ ಅದನ್ನು. ಅತ್ರ ಪೂರ್ವಂ ಮಹಾದೇವ ಪ್ರಸಾದ ಮಕರೋತ್ ಪ್ರಭು ಅಂತ. ಸೀತೆಗೆ ಪುಷ್ಪಕ ವಿಮಾನದಲ್ಲಿ ಹಾರಿ ಹೋಗುವಾಗ ರಾಮ ಸೀತೆಗೆ ಆ ಸೇತುವೆ ಕಟ್ಟಿದ ಜಾಗ ಇದೆಯಲ್ಲ ಈಗಿನ ರಾಮೇಶ್ವರ, ಆ ಪರಿಸರ ಅದನ್ನು ತೋರಿಸಿ ಹೇಳ್ತಾನೆ, ಇಲ್ಲಿ ಶಿವ ನನಗೆ ಆಶೀರ್ವಾದ ಮಾಡಿದ ಅಂತ ಸೀತೆಗೆ ಹೇಳುವಂಥದ್ದು ಅಂತ. ಸೂರ್ಯನಿಂದ ಬರಬೇಕು. ರಾಮೇಶ್ವರ ಕಟ್ಟಕ್ಕೆ ಯಾಕೆ ಸಾಧ್ಯ ಆಯಿತು ರಾಮನಿಗೆ, ಅದು ಮಾಡೋಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ಸೂರ್ಯ ಉಚ್ಚ, ರಾಮನ ಜಾತಕದಲ್ಲಿ ಪರಮೋಚ್ಚ ಕೇಂದ್ರದಲ್ಲಿದ್ದಾನೆ, ಸಾಲದೇ ಇರೋದಕ್ಕೆ. ಹಾಗಾಗಿ ಶಿವನಿಗೆ ಸಂಬಂಧಪಟ್ಟಂಥ ಕಾರ್ಯಗಳೆಲ್ಲವನ್ನು ಕೂಡ ರಾಮ ಮಾಡುವಂತೆ ಆಗ್ತದೆ. ಶಿವ ಒಲಿತಾನೆ ರಾಮನಿಗೆ. ರಾವಣ ಸಂಹಾರ ಆದರೆ ಶಿವ ಪ್ರಕಟ ಆಗ್ತಾನೆ, ಜಾತಕ ಆಗಿದೆ. ಹಾಗಾಗಿ ಶಿವ ಒಲಿದು ಬರ್ತಾನೆ ರಾಮನಿಗೆ. ಹನುಮಂತನಾಗಿ ಪಕ್ಕದಲ್ಲಿ ಸೇವೆ ಮಾಡ್ತಾನೆ ಶಿವ ಅಂತ ರಾಮನಿಗೆ ಅಂತ, ಯಾಕೆಂದರೆ ಜಾತಕ ಆಗಿದೆ, ಕುಂಡ್ಲಿನೇ ಆಗಿದೆ ಅದು. ಶೈವಂ ಕಾರ್ಯಂ ವನ ಗಿರಿ ಗತಿ, ವನ ಸಂಚಾರ ಮತ್ತು ಗಿರಿ ಸಂಚಾರ, ಕಾಡಿನಲ್ಲಿ ಓಡಾಡೋದು. ರಾಮ ವನವಾಸ ಮಾಡಿದ ಅಲ್ವಾ, ಕಾಡಿನಲ್ಲಿ ಓಡಾಡೋದು. ಆಮೇಲೆ ಬೆಟ್ಟ ಹತ್ತೋದು. ಈಗೆಲ್ಲ ಬೆಟ್ಟ ಹತ್ತೋದಕ್ಕೆ ಏನು ಹೇಳ್ತಾರೆ ಈಗ ಇತ್ತೀಚೆಗೆ, ನೋಡಿ ನಿಮಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ. ಅದು ಮಾಡಬೇಕು ಅಂದರೆ ಇವರು ಕೃಪೆ ಬೇಕು ಅದಕ್ಕೆ ಅಂತ. ನೀವು ಬೆಟ್ಟ ಹತ್ತಬೇಕು ಅಂದರೆ ಸೂರ್ಯನಿಂದಲೇ ಸಾಧ್ಯ ಅದು ಅಂತ. ಹಾಗೆ ನೀವು ಚಿಂತನೆ ಮಾಡಬೇಕಾದ್ರೆ ಯಾವುದಾದ್ರು ಸನ್ನಿವೇಶದಲ್ಲಿ ಒಂದು ಬೆಟ್ಟದ ಮೇಲೆ ಏನೋ ಇದೆ, ಅದು ಬೆಟ್ಟದ ಮೇಲೆ ಹೋಗೋ ಸಂದರ್ಭ ಅಂದರೆ ಸೂರ್ಯನ ನೆನಪು ಮಾಡ್ಕೊಳ್ಬೇಕು ನೀವು. ಸೂರ್ಯ ಇದ್ದರೆ ಅದನ್ನು ಚಿಂತನೆ ಮಾಡ್ಬೋದು ಅದರಿಂದ ಅಂತ. ವನ ಗಿರಿ ಗತಿ, ರಾಮ ಅದೆಲ್ಲ ಮಾಡಿದ್ದಾನೆ, ಕಾಡಿನಲ್ಲಿ ಸಂಚಾರ ಮಾಡಿದ್ದಾನೆ 14 ವರ್ಷ ಅಲ್ವಾ. ಬೆಟ್ಟ ಹತ್ತಿದ್ದಾನೆ. ಎಲ್ಲಿ ಬೆಟ್ಟ ಹತ್ತಿದ್ದ? ಚಿತ್ರಕೂಟವನ್ನು ಹತ್ತಿದ್ದ ಅಲ್ವಾ ಮೊದಲು. ಅವನು ಚಿತ್ರಕೂಟದಲ್ಲಿ ವಾಸ ಮಾಡಿದ್ದು. ಪರ್ವತ ಹತ್ತಿ ಅದರ ಮೇಲೆ, ಪರ್ವತದ ಮೇಲೆ ಕುಟೀರ ಕೊಟ್ಕೊಂಡಿದ್ದವರು. ಆಮೇಲೆ
ಋಷ್ಯಮುಖ ಪರ್ವತವನ್ನು ಏರಿತಾನೆ, ಅಲ್ಲಿ ಸುಗ್ರೀವನ ಜೊತೆ ಭೇಟಿಯಾಗಿತ್ತು. ಲಂಕಾ ಯುದ್ಧ ನಡೀತಲ್ಲ, ಪರ್ವತ ಹತ್ತಿಯ ಮೇಲೆ, ಪರ್ವತದ ಮೇಲೆ ಲಂಕೆ ಇರುವಂಥದ್ದು, ತ್ರಿಕೂಟ ಪರ್ವತ, ಅದನ್ನು ಏರಿ ಅದರ ಮೇಲೆ ಯುದ್ಧ ಆಗಿರುವಂಥದ್ದು. 100 ಯೋಜನ ಹತ್ತಬೇಕಂತೆ. ಈಗ ರಾಮಾಯಣದಲ್ಲಿ ಟಂಕ ಚಿನ್ನ ಚತುರ್ದಿಶಿ ಅಂತಿದೆ ಅಲ್ಲಿ, ಅಂದರೆ ಈ ಗುದ್ದಲಿಯಿಂದಲೋ ಅಥವಾ ಅಂಥ ಆಯುಧದಿಂದ ಕೆತ್ತಿದ ಹಾಗಿದೆ ಗಿರಿ, ಅದು ನೆಟ್ಟಗೆ ಹೀಗೆ ಹತ್ತಬೇಕು ಅದನ್ನು ಅಂತ. ಈಗಲೂ ಚಿತ್ರ ನೋಡ್ಬೋದು, ಲಂಕೆ ಚಿತ್ರದಲ್ಲಿ ಕಾಣಿಸುತ್ತೆ ಈಗಲೂ ಕೂಡ. ಅದು ಕತ್ತರಿಸಿಟ್ಟಾಗಿದೆ ಅದು, ಹತ್ತಕ್ಕೆ ಅಂದರೆ ತುಂಬ ಕಷ್ಟ ಹತ್ತೋದು ಅದನ್ನು ಅಂತ. ಹಾಗೆ ವನಗತಿ ಮತ್ತು ಗಿರಿಗತಿ ಇವನ ರಾಶಿ ಸಿಂಹ ರಾಶಿ ಸೂರ್ಯನದ್ದು. ಸೂರ್ಯನ ರಾಶಿ ಸಿಂಹ ರಾಶಿಯ ಒಡೆಯ ಸೂರ್ಯ. ಸಿಂಹ ರಾಶಿಗೆ ಎತ್ತರದ ಪ್ರದೇಶ ಅಂತ ಅರ್ಥ. ಸ್ಥಾನಂ ಮೃಗೇಂದ್ರಸ್ಯತು ತುಂಗದೇಶ ಅಂತ. ಮೃಗೇಂದ್ರ ಅಂದರೆ ಸಿಂಹ, ಸ್ಥಾನಂ ಮೃಗೇಂದ್ರಸ್ಯ, ಸಿಂಹದ ಸ್ಥಾನ ಯಾವುದು, ಸಿಂಹ ರಾಶಿಯ ಸ್ಥಾನ ಯಾವುದು ಅಂದರೆ ತುಂಗದೇಶ ಅಂತ, ಎತ್ತರದ ಜಾಗ ಅದು. ಕದ್ವಸ್ತು ಎಲ್ಲಿದೆ ಅಂದರೆ ಸಿಂಹ ರಾಶಿ ಬಂದರೆ ಅದೆಲ್ಲೋ ಎತ್ತರದಲ್ಲಿದೆ ಅಂತ ಹೇಳ್ಬೇಕು ನೀವು ಅಂತ, ಎಲ್ಲಿ ಬೆಟ್ಟದ ಮೇಲಿದೆ ಅಥವಾ ಎತ್ತರದಲ್ಲಿದೆ ಅಂತ ಹೇಳಬೇಕು ಅಂತ, ಹಾಗೆ ಅದು ಉಪಯೋಗ ಆಗುವಂಥದ್ದು ಅಂತ. ವನಗಿರಿಗತಿಂ ಹೋಮ ಕಾರ್ಯ ಪ್ರವೃತ್ತಿಂ, ಹವನ ಸೂರ್ಯನಿಂದ. ಈಗ ಅಗ್ನಿ ಇದೆಯಲ್ಲ, ಅಗ್ನಿಕಾರಕತ್ವ 2 ಗ್ರಹಗಳಿಗಿದೆ. ಯಾರ್ಯಾರು? ಮತ್ತು ಕುಜನಿಗೆ ಸೂರ್ಯನಿಗೆ ಏನು ವ್ಯತ್ಯಾಸ ಗೊತ್ತಾ? ಇಬ್ಬರು ಅಗ್ನಿಕಾರಕರೇ. ಅವನು ಸೂರ್ಯ ಅಗ್ನಿ, ಕುಜ ಬೆಂಕಿ, ಅಷ್ಟೇ ವ್ಯತ್ಯಾಸ ಇಬ್ಬರಿಗೂ. ಅಂದರೆ ಈಗ ನೀವು ಅಗ್ನಿಹೋತ್ರ ಮಾಡ್ತೀರಿ, ದೇವರ ದೀಪ ಹಚ್ಚುತ್ತೀರಿ, ಅದು ಸೂರ್ಯ. ಅದು ಆ ಮಂಗಲ ಅಗ್ನಿ ಇದೆಯಲ್ಲ ಸೂರ್ಯ, ಅದು ಹೋಮ ಮಾಡ್ತೀರಿ ನೀವು. ಬಚ್ಚಲ ಒಲೆಗೆ ಬೆಂಕಿ ಹಾಕ್ತೀರಿ, ಕುಜ ಅದು ಅಂತ. ಗೊತ್ತಾಯ್ತಾ ನಿಮಗೆ? ಕಾಡಿಗೆ ಬೆಂಕಿ ಬಿಡುತ್ತೆ, ಕಾಡಿಗೆಚ್ಚು, ಮನೆಗೆ ಬೆಂಕಿ ಬಿಡುತ್ತೆ, ಕುಜ ಅದು ಅಂತ. ಒಂದು ತಾರತಮ್ಯ ಇದೆ ಇಬ್ಬರಲ್ಲೂ ಕೂಡ ಅಂತ. ಸೂರ್ಯನಿಗೂ ಕುಜನಿಗೂ ಇಬ್ಬರಿಗೂ ಅಗ್ನಿಕಾರಕತ್ವ ಇದ್ರೂ ಕೂಡ ಉಚ್ಚತರವಾದ ಅಗ್ನಿಕಾರಕತ್ವ ಸೂರ್ಯನಿಗೆ ಬರುತ್ತೆ. ಇವನಿಗೆ ಹಾಗಲ್ಲ, ಸ್ವಲ್ಪ ಕೆಳಗೆ ಬರುತ್ತೆ ಅಲ್ಲಿಂದ ಅಂತ. ಅಡುಗೆ ಮನೆ ಬೆಂಕಿ, ಆಮೇಲೆ ಬಚ್ಚಲ ಒಲೆ ಬೆಂಕಿ, ಇಂಥದ್ದೆಲ್ಲ ಸೂರ್ಯ ಈಗರಿಗೆ ಕುಜನಿಗೆ ಬರುತ್ತೆ ಅಂತ. ನೀ ಹೋಮಕಮನಕ್ಕೆ ರವಿ ಕಾರಕ ಆಗಿದ್ರಿಂದ, ಅವನು ಪರಮೋಚ್ಚನಾಗಿದ್ದರಿಂದ ಜಾತಕದಲ್ಲಿ 10ನೇ ಭಾವದಲ್ಲಿ ಪರಮೋಚ್ಚನಾಗಿದ್ದರಿಂದ ರಾಮ 100 ಅಶ್ವಮೇಧ ಯಾಗಗಳನ್ನು ಮಾಡಿದ. ಶತಾಶ್ವಮೇಧಾನಾಜಹ್ರಿ, ಒಂದು 100 ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಸೂರ್ಯ ಹಾಗಿರ್ಬೇಕಾಗತ್ತೆ ಅಂತ ಜಾತಕದಲ್ಲಿ ಅಂತ. ಇಲ್ಲದಿದ್ರೆ ಅಂಥ ಯಾಗಗಳನ್ನ ಮಾಡೋಕ್ಕಾಗೋದಿಲ್ಲ ಅಂತ. ಸಣ್ಣ ಪುಟ್ಟ ಯಾಗ ಮಾಡಬೇಕು ಅಂದ್ರೂ ಆ ಸಣ್ಣ ಪುಟ್ಟ ಮಾಡಿದಾಗ ಸೂರ್ಯ ಅನುಕೂಲ ಇರ್ಬೇಕು ನಿಮಗೆ. ಅವ್ನು ಎಷ್ಟು ಜಾಸ್ತಿ ಅನುಕೂಲ ಇರ್ತಾನೋ ಅಂಥ ದೊಡ್ಡ ಯಾಗ ಮಾಡ್ತೀರಿ ನೀವು, ದೊಡ್ಡ ಅಂತ ಹವನವನ್ನು ಮಾಡ್ತೀರಿ ಅಂತ. ಹಾಗಾಗಿ ಒಟ್ಟು ಆ ವಿಭಾಗ ಸೂರ್ಯನಿಗೆ ಸೇರುತ್ತೆ ಅಂತ. ಹೋಮ ಕಾರ್ಯ ಪ್ರವೃತ್ತಿಂ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಸೂರ್ಯನ ಕಾರಕ ಅದಕ್ಕೆ. ಮತ್ತೆ ನಾವು ಮೊದಲು ಹಿಡಿದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಬಂತಲ್ವ ಈಗ. ಮೊದಲು ಪಾರ್ವತಿಗೆ ಚಂದ್ರ ಅಂತೆಲ್ಲ ಹೇಳಿತ್ತಲ್ವ, ಸುಬ್ರಹ್ಮಣ್ಯನಿಗೆ ಮಂಗಲ, ರಾಮನಿಗೂ ಕೃಷ್ಣನಿಗೂ ಬುಧ, ಮಹಾವಿಷ್ಣುವಿಗೆ ಗುರು ಅಂತೆಲ್ಲ ಹೀಗೆಲ್ಲ ಹೇಳಿರ್ತಾರೆ ಮೊದಲು. ಲಕ್ಷ್ಮಿಗೆ ಶುಕ್ರ, ಆಂಜನೇಯನಿಗೆ ಶನಿ. ಮತ್ತೀಗ ನೀವು ದೇವಸ್ಥಾನಕ್ಕೆಲ್ಲ, ಎಲ್ಲ ದೇವಸ್ಥಾನಕ್ಕೂ ಸೂರ್ಯನ ಕಾರಕ ಅಂದ್ರೆ ಹೇಗಾಗತ್ತೆ? ದೇವಸ್ಥಾನಕ್ಕೆ ಸೂರ್ಯ, ಆಯಾ ದೇವರುಗಳಿಗೆ ಬೇರೆ ಬೇರೆ ಕಾರಕರೇ ಇದ್ದಾರೆ, ಅವ್ರದ್ದೇನು ವ್ಯತ್ಯಾಸ ಆಗಿಲ್ಲ. ಒಂದು ದೇವಸ್ಥಾನ ಅಂತ ತಗೊಂಡ್ರೆ ಸೂರ್ಯ ಅದು. ದೇವ ಮಂದಿರ ಅಂತ ಕಟ್ಟಬೇಕು ಅಂದರೆ ಈ ಗ್ರಹ ಎಷ್ಟು ಮುಖ್ಯ ಅಂತ ನೋಡಿ. ನಿಮ್ಮ ಜೀವನದಲ್ಲಿ ನೀವು ದೇವಸ್ಥಾನ ಕಟ್ತೀರಿ, ದೇವಸ್ಥಾನಕ್ಕೆ ಹೋಗಿ ಬಂದು ಮಾಡ್ತೀರಿ, ದೇವಸ್ಥಾನಕ್ಕೆ ಏನೋ ಕೊಡ್ತೀರಿ, ಸೇವೆ ಮಾಡ್ತೀರಿ ನೀವು. ಈ ಗ್ರಹದ ಕೃಪೆ ಬೇಕು ಅಲ್ಲಿ. ಹೋಮ ಹವನ ಮಾಡ್ತೀರಿ, ಎಲ್ಲದಕ್ಕೂ ಸೂರ್ಯನ ಅನುಗ್ರಹ ಬೇಕು ಅಂತ. ಇಷ್ಟು ಸೂರ್ಯನಿಂದ. ಇನ್ನು ಗುಣಗಳ ಪೈಕಿ 2 ಗುಣ ಹೇಳಿದ್ದಾರೆ, ಕೊನೆಯಲ್ಲಿದೆ ಅದು. ಒಂದು ತೀಕ್ಷ್ಣತೆ ಅಲ್ವಾ. 1-2 ಗಂಟೆ ಸೂರ್ಯ ಹೇಗಿರ್ತಾನೆ,
ತುಂಬ ಮೃದುವಾಗಿರ್ತಾನಲ್ಲ ಸೂರ್ಯ. ಒಳ್ಳೆ ತಾಯಿ ತಲೆ ಮೇಲೆ ಬೆನ್ನ ಮೇಲೆ ಕೈ ಹಿಡಿಸ್ತಾಗಿರ್ತಾನಲ್ವಾ. ತೀಕ್ಷ್ಣತೆ ಸೂರ್ಯನ ಗುಣ ಅದು ಅಂತ. ಅದೇ ಕಾರಣಕ್ಕೆ ಅವನು ಪಾಪಗ್ರಹದ ಪಟ್ಟಿಗೆ ಸೇರಿದ್ದು ಅಂತ. ತೀಕ್ಷ್ಣತೆ ಮತ್ತು ಉತ್ಸಾಹ ಅಂತ ತುಂಬ ಮುಖ್ಯವಾಗಿರುವಂಥ ಗುಣ ಉತ್ಸಾಹ ಅಂತ. ಕುಜನಿಗೂ ಉತ್ಸಾಹ ಇದೆ, ದುಡುಕು ಕುಜ. ಕುಜನ ಉತ್ಸಾಹಕ್ಕೂ ರವಿ ಉತ್ಸಾಹಕ್ಕೂ ಏನು ವ್ಯತ್ಯಾಸ ಅಂದರೆ, ಈಗ ಇಲ್ಲಿಂದ ಅಲ್ಲಿಗೆ ಹಾರಬೇಕು ಅಂದರೆ ಹಾರಕ್ಕಾಗುತ್ತೋ ಇಲ್ಲ ನೋಡ್ತಾನೆ ಸೂರ್ಯ ಅಂತ. ಕುಜ ಹಾರ್ಬಿಡ್ತಾನೆ, ಆಮೇಲೆ ನೋಡೋದು ಗೊತ್ತಾಗತ್ತಲ್ಲ. ಬಿದ್ದರೆ ಹಾರಕ್ಕಾಗೋದಿಲ್ಲ ಅಂತ ಅರ್ಥ, ಆ ಕಡೆ ತಲುಪಿದ್ರೆ ಹಾರಕ್ಕಾಗತ್ತೆ ಅಂತ ಅರ್ಥ. ಅದು ಕುಜ ಅಂತ. ದುಡುಕು ಕುಜನ ಗುಣ ಅಂತ. ಹಿಂದೆ ಮುಂದೆ ನೋಡೋದಲ್ಲ ಅಂತ, ಮೊದಲು ಮಾಡುವಂತ ಆಮೇಲೆ ನೋಡುವಂತ. ಎರಡು ಉತ್ಸಾಹನೇ. ಆದರೆ ರವಿ ಉತ್ಸಾಹ ತುಂಬ ಶುಭವಾದ ಉತ್ಸಾಹ ಅದು. ಸೂರ್ಯನ ಉತ್ಸಾಹ, ಅದು ಕುಜನ ಉತ್ಸಾಹ ಅದರ ವಿವೇಕ ಇರುತ್ತೆ ಅಂತೇನಿಲ್ಲ ಅಂತ. ಅದು ದುಡುಕಾಗಿರುತ್ತೆ ಎಷ್ಟು ಬಾರಿ. ರವಿ ಎಂದೂ ದುಡುಕಲ್ಲ. ಒಬ್ಬ ರಾಜ ಹೇಗಿರ್ತಾನೋ ಹಾಗಿರ್ತಾನೋ. ಒಂದು ರಾಜ ಹೇಗಿರ್ತಾನೆ ಅಂದರೆ, ರಾಜ ತುಂಬ ವಿವೇಕದಿಂದ ವ್ಯವಹಾರ ಮಾಡಬೇಕಲ್ವ ರಾಜ ಅಂತ ಆಗಬೇಕಾದ್ರೆ. ಆ ವ್ಯತ್ಯಾಸ ಇದೆ ಎರಡು ಗ್ರಹಗಳಿಗೂ ಅಂತ. ಈ ಪಟ್ಟಿ ನಿಮ್ಗೆ ಸಿಗುತ್ತೆ ಇದು, ಆಮೇಲೆ ನೋಡಿ ನೀವು ಅದನ್ನು ಇಟ್ಕೊಳ್ಳಿ, ನಿಮಗೆ ಮುಂದೆ ಬೇಕಾಗತ್ತೆ ಅದು. ಈಗ ಸೂರ್ಯ ದಶೆ ಬಂದಾಗ ಏನಾಗುತ್ತೆ ಅಂತ ಮುಂದಕ್ಕೆ ಯಾಕಂತ ತಗೊಂಡು ಅಂದರೆ, ಸೂರ್ಯನ ಕಾರಕತ್ವ ಇನ್ನೊಂದು ಸ್ವಲ್ಪ ಗೊತ್ತಾಗುತ್ತೆ ನಮಗೆ ಅಂತ. ದಶೆ ಬಂದಾಗ ಏನೇನು ಕೊಡ್ತಾನೋ ಅದೆಲ್ಲ ಅವನ ಕಾರಕತ್ವ ಅಂತ ಅರ್ಥ, ಅದನ್ನೆಲ್ಲ ಪ್ರತಿನಿಧಿಸ್ತಾನೆ ಅಂತ. ಸೌರ್ಯಾಮ್ ಅಂತ ಶುರುವಾಗುತ್ತೆ ಅದು. ಸೌರ್ಯಾಮ್ ಅಂದರೆ ಸೂರ್ಯ ದಶೆ ಇದ್ದಾಗ ಅಂತ. ಈ ಗ್ರಹಗಳ ದಶೆ ಹೇಳುವಾಗ ಆ ದಶೆಯಲ್ಲಿ ದುಡ್ಡು ಯಾವುದರಿಂದ ಬರುತ್ತೆ ಅಂತ, ಸರಿ ಇದೆ ಅದು. ದುಡ್ಡು ಯಾವುದರಿಂದ ಬರುತ್ತೆ ಅಂತ ಅದನ್ನ ಹೇಳ್ತಾರೆ ಅವರು. ಅದರಲ್ಲಿ ಮೊದಲು ಹೇಳೋದು ಉಗುರಿಂದ ಅಂತ, ಉಗುರಿಂದ ದುಡ್ಡು ಬರುತ್ತೆ ಅಂತ. ಸೌರ್ಯಾಮ್ ಅಂದರೆ ಸೂರ್ಯ ದಶೆಯಲ್ಲಿ ಸ್ವಂ ಸಂಪತ್ತು, ಶುರುವೆ ನಖ ಅಂತ. ಅದು ಯಾವುದು ಹುಲಿಗಿಲಿ ಉಗುರು ಅಂತ ಕಾಣುತ್ತೆ ಅಲ್ಲಿ ತಿಂತದ್ದು, ಅದರಿಂದ ಹಣ ಮಾಡೋರು ಇರ್ತಾರೆ ತುಂಬ ಅಂತ. ಸೌರ್ಯಾಂ ಸ್ವಂ ಸಂಪತ್ತು. ಸ್ವಂ ಅಂದರೆ ನಖ, ದಂತ, ಚರ್ಮ, ಕನಕ, ಕ್ರೌರ್ಯ, ಅಧ್ವ, ಭೂಪ, ಆಹವೈಹಿ. ಸಂಪತ್ತು ನಖದಿಂದ ಉಗುರಿಂದ ಬರ್ಬೋದು, ದಂತ ಹಲ್ಲಿಂದ ಬರ್ಬೋದು. ಹಲ್ಲಿಂದ ಸಂಪತ್ತು ಹೇಗೆ ಬರುತ್ತಪ್ಪ? ಹಲ್ಲಿಂದ ಸಂಪತ್ತು ಬರುತ್ತಾ? ಹಲ್ಲಿನ ವೈದ್ಯ ಆದರೂ ಆಗ್ಬೋದು, ಅಂತ ಉದ್ಯಮ ಮಾಡಿದ್ರು ಆಗ್ಬೋದು. ಅಂತ ಉದ್ಯಮ ಮಾಡಿದ್ರು ಆಗ್ಬೋದು. ಕೃತಕ ಹಲ್ಲುಗಳನ್ನು ಮಾರೋಣ ಇದ್ರೆ, ಅಥವಾ ಹಲ್ಲು ಹಿಟ್ಟು ಅದನ್ನು ಮಾರೋಣ ಆದರೆ, ಇಂಥದ್ದೆಲ್ಲ ಅದರಿಂದ ಬರುವಂಥದ್ದು ನೋಡಿ. ಈ ನಖ ಮತ್ತು ದಂತ ಅಂತಿದೆಯಲ್ಲ, ಸೂರ್ಯನಿಗೆ ಯಾಕೆ ಹೇಳಿದ್ರು ಇದನ್ನ ಅಂತಂದರೆ, ಅಸ್ಥಿಕಾರಕ ಅಲ್ಲ ಸೂರ್ಯ, ಅದರದ್ದೇ ರೂಪಾಂತರಗಳು ಇವೆಲ್ಲ. ನಖ ಮತ್ತು ದಂತ ಅದರದ್ದೇ ರೂಪಾಂತರಗಳು. ಹಾಗಾಗಿ ಅದರಿಂದ ಹಣ ಬರುತ್ತೆ. ಆ ದಶೆ ಬಂದಾಗ ಅವನು ಅನುಕೂಲ ಇದ್ದರೆ, ಸೂರ್ಯ ಅನುಕೂಲ ಇದ್ದರೆ ಹಣ ಬರುತ್ತೆ. ಅದು ಇದರಿಂದ ಬರುತ್ತೆ ಅಂತ. ನಖ, ದಂತ, ಚರ್ಮ, ಬುಧ ಅವನ ಮಿತ್ರ, ಸೂರ್ಯನ ಮಿತ್ರ ಬುಧ ಅಂತ. ಕನಕ ಬಂಗಾರ, ಆಮೇಲೆ ಕ್ರೌರ್ಯ ಅಂತ. ಸೂರ್ಯನಿಗೆ ತೀಕ್ಷ್ಣತೆ ಇರುವಂಥದ್ದು, ಅವನ ಮಿತ್ರ ಒಬ್ಬ ಇದ್ದಾನೆ ಕ್ರೌರ್ಯ ಕೊಡುವಂಥವನು, ಕುಜ ಅಲ್ವಾ. ಈಗ ನಾವು ನಮ್ಮ ಕೈಲಿರೋದು ಮಾತ್ರ ಕೊಡ್ತೀವಿ ಅಂತೇನಿಲ್ಲ, ನಮ್ಮ ಮಿತ್ರರನ್ನು ತಗೊಂಡು ಕೊಡ್ತೀವಿ ಎಷ್ಟು ಸತಿ ಅಂತ. ಈ ಗ್ರಹಗಳ ಮಧ್ಯೆ ಅಂಥದ್ದಿರುತ್ತೆ ಅಂತ ಸ್ವಲ್ಪ ಕೊಟ್ಟಿರೋ ಅಂತ ಕೊಡಿಸೋದು ಅವ್ರ ಕೈಲಿ, ಇದೆಲ್ಲ ಮಾಡ್ತಾರೆ ಗ್ರಹಗಳು ಅಂತ. ಕ್ರೌರ್ಯ, ಅಧ್ವ ಅಂದರೆ ಪ್ರಯಾಣ. ಈ ಸೂರ್ಯನಿಗೆ ಪ್ರಯಾಣವೂ ಕೂಡ ಹೇಳ್ತಾರೆ, ತುಂಬ ಪ್ರಯಾಣದ ಕಾರಕತ್ವ ಬರುತ್ತೆ ಸೂರ್ಯನಿಗೆ ಅಂತ. ಹಾಗೆ ಅಧ್ವ ಅಂತ, ಅವನು ನಿರಂತರ ಪ್ರಯಾಣ ಮಾಡ್ತಾ ಇರ್ತಾನಲ್ಲ ಸೂರ್ಯ. ಅಧ್ವ, ಭೂಪ, ರಾಜರಿಂದ ಸಂಪತ್ತು ಬರುತ್ತೆ. ಸರ್ಕಾರದಿಂದ ನಿಮ್ಗೆ ಹಣ ಬರಬೇಕು ಅಂದರೆ ಈ ರವಿ ಅನುಕೂಲ ಬರುವಂಥದ್ದು ಅಂತ. ಅಧ್ವ, ಭೂಪ, ಆಹವೈಹಿ, ಯುದ್ಧ ಮಾಡಿ ಸಂಪತ್ತು ಬರಬೇಕು ಅಂದರೆ, ಯುದ್ಧದಲ್ಲಿ ಜಯಿಸಿ ಸಂಪತ್ತು ಬರಬೇಕು, ಸೂರ್ಯನಿಂದ ಬರುತ್ತೆ ಅಂತ. ಸೂರ್ಯದಶೆಯಲ್ಲಿ ಮನುಷ್ಯ ತೀಕ್ಷ್ಣ ಆಗ್ತಾನೆ.
ಧೈರ್ಯ ಬರುತ್ತೆ ಅಥವಾ ಹೋಗುತ್ತೆ. ಸೂರ್ಯ ಚೆನ್ನಾಗಿದ್ರೆ ಆ ದಶೆ ಬಂದಾಗ ಧೈರ್ಯ ಬರುತ್ತೆ, ಇಲ್ಲೇ ಅಂದರೆ ಧೈರ್ಯ ಹೋಗುತ್ತೆ. ಇರೋ ಧೈರ್ಯ, ತೀಕ್ಷ್ಣತೆ, ಧೈರ್ಯ. ಅಜಸ್ರ ಮುದ್ಯಮರತಿ, ನಿರಂತರ ಕಾರ್ಯಶೀಲತೆ. ಆ ಸೂರ್ಯ ನೋಡಿ ದಿನ ಇಡೀ ಬೆಳಗ್ತಾ ಇರ್ತಾನೆ, ಒಂದು ಇಲ್ಲಿ ಒಂದು ಅಲ್ಲಿ, ಭೂಮಿಯ ಒಂದು ಭಾಗ ಅಥವಾ ಮತ್ತೊಂದು ಭಾಗ, ನಿರಂತರ ಕೆಲಸ ಮಾಡ್ತಾ ಇರ್ತಾನಲ್ಲ. ಸೂರ್ಯ ರಜೆ ಹಾಕಿದ್ದು ನೋಡಿದ್ದೀರ ಯಾವಾಗಲ್ಲ ನೀವು? ಭಾನುವಾರ ರಜೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಏನು ಅದು ಯಾರು ತಂದ್ರೋ, ಯಾಕೆ ತಂದ್ರೋ ಅದನ್ನು, ರಜೆನೇ ಹಾಕ್ತಿರೋ ನಾನು. ಆ ವಾರ ಜಾಸ್ತಿ ಕೆಲಸ ಮಾಡಬೇಕು ನಿಜವಾಗಿ ಭಾನುವಾರ. ಯಾಕೆಂದರೆ ಆ ಸೂರ್ಯನ ಫಲ ಹಿಡಿದು ಸತತ ಕಾರ್ಯಶೀಲತೆ ಅಂತ. ಇವತ್ತು ನಾವು ಮಾಡ್ತಿರೋದು ಹೇಗಿದೆ ಅಂದರೆ ಅವತ್ತು ಪೂರ್ತಿ ಮಲ್ಕೊಂಡಿರೋದು. ಭಾನುವಾರ ಅಂದರೆ ಏನು? ಭಾನುವಾರ, ಶನಿವಾರ ಭಾನುವಾರ ಬಂತು, ಭಾನುವಾರ ಪೂರ್ತಿ ಸಂಪೂರ್ಣ ವಿಶ್ರಾಂತಿ, ಹೇಳೋದೇ ಅಲ್ಲ. 10 ಗಂಟೆ ಆದರೆ ಹೇಳೋದೇ ಅಲ್ಲ. ಭಾನುವಾರ ಅಂದರೆ ಸೂರ್ಯ ಉದಯಕ್ಕೆ ನಾವು ಎದ್ದೇಳೋದಿಲ್ಲ ಅಂತ ಆ ಪರಿಸ್ಥಿತಿ ಇರುತ್ತೆ ಅಂತ. ಭಾನುವಾರದ ಆಚರಣೆ ಅದು ಅಂತ. ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಪಾಡ್ಯಾಚರಣೆ ಅಂತ ನಡೀತಿತ್ತು. ಪಾಡ್ಯಾಚರಣೆ ಅಂತ ಹೆಸರು. ಪಾಡ್ಯಾಚರಣೆ ಅಂತ ಇದೆ, ಗಮ್ಮತ್ತು ಮಾಡುವಂಥ ಹೊತ್ತು ಅಂತ. ಪಾಠ ಇಲ್ಲ, ಓದೋದು ಇಲ್ಲ ಅವತ್ತು, ಹೇಗಿದ್ರು ಗಮ್ಮತ್ತು ಮಾಡೋದು ಪೂರ್ತಿ ಅಂತ ಹೊತ್ತು. ಹಾಗೆ ಭಾನುವಾರದ ಆಚರಣೆ ನಡೀತಾ ಇದೆ. ಆದರೆ ಆ ಗ್ರಹ ಏನು ಹೇಳ್ತಾ ಇದೆ ಅಂದರೆ ಕೆಲಸ ಮಾಡುವಂಥ, ವಿಶ್ರಾಂತಿ ಮಾಡಬೇಡ, ಕೆಲಸ ಮಾಡು ಅಂತ ಹೇಳ್ತಾ ಇರೋಂಥ ಗ್ರಹ. ತದ್ವಿರುದ್ಧ ಅಂತ ಆ ಗ್ರಹದ ಫಲಕ್ಕೂ ನಮ್ಮ ಆಚರಣೆಗೂ ಇದು ವಿಜ್ಞಾನದಿಂದ ಬಂದಿದ್ದಲ್ಲ ಅದು ಅಂತ ಆಚರಣೆದು. ಅಜಸ್ತ್ರ ಮುದ್ಯಮರತಿ, ನಿರಂತರ ಕಾರ್ಯಶೀಲತೆ, ಖ್ಯಾತಿ, ಪ್ರತಾಪೋನ್ನತಿ, ಪ್ರತಾಪ ಹೆಚ್ಚಾಗುವಂಥದ್ದು. ಇದಿಷ್ಟು ಸೂರ್ಯ ಅನುಕೂಲ ಇದ್ದಾಗ. ಎಲ್ಲರೂ ಸೂರ್ಯ ಅನುಕೂಲ ಇಲ್ಲದೆ ಇದ್ದರೆ ಏನಾಗುತ್ತೆ ಅಂದರೆ ಆಪತ್ತು ಬರುತ್ತೆ ಅಂತ. ಆಪತ್ತು ಯಾರಿಂದ ಬರುತ್ತೆ ಅಂದರೆ ಪತ್ನಿಯಿಂದ ಆಪತ್ತು ಅಂತ. ಸೂರ್ಯ ಸ್ವಲ್ಪ ದೂರ, ಅದರಿಂದ ಸಂಸಾರಕ್ಕೆ ಒಂಚೂರು ದೂರ ಸೂರ್ಯ. ಸೂರ್ಯ 7ರಲ್ಲಿದ್ದರೆ ಸ್ತ್ರೀಭಿರ್ಗತ ಪರಿಭವಂ, ಹೆಂಡತಿ ಸ್ತ್ರೀಯರ ಅವಮಾನ ಮಾಡ್ತಾರೆ ಅವನಿಗೆ ಅಂತ. ಸ್ತ್ರೀಯರಿಂದ ಅವಮಾನ ಆಗುತ್ತೆ ಅಂತ ಫಲ ಹೇಳಿದ್ದಾರೆ ಅದಕ್ಕೆ. 7ರ ಸೂರ್ಯನಿಗೆ, 7ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಅಂತ ಫಲ ಹೇಳಿದ್ದಾರೆ. ಹಾಗಾಗಿ ಸ್ವಲ್ಪ ಅವರಿಗೂ ಸೂರ್ಯನಿಗೂ ಸ್ತ್ರೀಯರಿಗೂ ಬರೋದಿಲ್ಲ ಅಂತ ಒಂಚೂರು ವ್ಯತ್ಯಾಸ ಇದೆ ಅಂತ. ಹಾಗಾಗಿ ಸ್ತ್ರೀದ್ವೇಷಿ ಅಂತ, ಸಿಂಹರಾಶಿ ಫಲಗಳಲ್ಲಿ ಸ್ತ್ರೀದ್ವೇಷಿ ಅಂತ ಬರುತ್ತೆ, ಸೂರ್ಯನ ರಾಶಿ ಅದು ಅಂತ. ಹಾಗಾಗಿ ಪತ್ನಿಯಿಂದ ಆಪತ್ತು ಬರುತ್ತೆ, ಪುತ್ರನಿಂದ ಆಪತ್ತು ಬರುತ್ತೆ. ಯಾಕೆಂದರೆ ಸೂರ್ಯನ ಮಗನಿಗೂ ಸೂರ್ಯನಿಗೂ ಹೇಗಿದೆ ಅಲ್ವಾ? ಭಾರಿ ಚೆನ್ನಾಗಿದೆ ನೋಡಿ, ಸೂರ್ಯನಿಗೂ ಸೂರ್ಯನ ಮಗನಿಗೂ. ಮೊನ್ನೆ ಅವರು ಈಶಾನ ಚಂದ್ರ ಬುಧರಂತೆ ಇದ್ದಾರೆ, ನಮ್ಮ ಪಕ್ಕದ ಮನೆಯ ತಂದೆ ಮಕ್ಕಳು ಚಂದ್ರ ಬುಧರಂತ ಇದ್ದಾರೆ ಅಂತ ಬರ್ಕೊಟ್ಟಿದ್ದಾರೆ. ಖುಷಿ ಆಗಿತ್ತು ನಮಗೆ ಅದು. ಯಾಕೆಂದರೆ ಚಂದ್ರ ಬುಧರು ಹೇಗೆ ಅಂದರೆ ಬುಧ ಚಂದ್ರನಿಗೆ ಮಿತ್ರ, ಚಂದ್ರ ಬುಧನಿಗೆ ಶತ್ರು ಅಂತ. ಅವ್ರ ಸಂಬಂಧ ಹೇಗಿದೆ ಅಂದರೆ ಚಂದ್ರ ಬುಧರದ್ದು, ಬುಧ ಚಂದ್ರನಿಗೆ ಒಳ್ಳೇದು ಮಾಡ್ತಾನೆ, ಚಂದ್ರ ಬುಧನಿಗೆ ಕೆಟ್ಟದ್ದು ಮಾಡ್ತಾನೆ. ಆ ಚಂದ್ರ ಬುಧರ ಬಾಂಧವ್ಯ ಅಂಥದ್ದು. ತಂದೆ ಮಕ್ಕಳು ಹಾಗಿದ್ದಾರೆ ಅಂದರೆ, ಈಗ ಮಗನಿಗೆ ಅಪ್ಪನ ಬಗ್ಗೆ ತುಂಬ ಪ್ರೀತಿ, ಅಪ್ಪನಿಗೆ ಮಗನನ್ನು ಕಂಡ್ರೆ ಆಗೋದಿಲ್ಲ ಅಂತ ಬಾಂಧವ್ಯ ಅದು ಅಂತ. ಬುಧ ಚಂದ್ರರದ್ದು ಅಂದರೆ ಅವ್ರು ಆ ಥರ ಅವರ ಫಲಗಳನ್ನ ಆ ಥರ ಕೊಡ್ತಾರೆ ಅಂತ, ಅದಕ್ಕೋಸ್ಕರ ಇರೋಂಥದ್ದು. ಪಾಪ ಅವ್ರ ಮೇಲೆ ತೊಗೊಂಡು ಹೋಗ್ಬೇಡಿ ನೀವು ಅದನ್ನು. ನಿಜವಾದ ಚಂದ್ರ ಬುಧರು ಹೇಗೆ ಅಂತ ಅನ್ನೋದಕ್ಕಲ್ಲ, ಫಲ ಆಗೋಗುತ್ತೆ ಅಂತ. ಇನ್ನು ಪತ್ನಿಯಿಂದ ಆಪತ್ತು, ಪುತ್ರರಿಂದ ಆಪತ್ತು, ಸಂಪತ್ತಿನಿಂದ ಆಪತ್ತು ಅಂತ. ಸಂಪತ್ತಿನಿಂದ ಆಪತ್ತನ್ನು ಕೊಡ್ತಾನೆ ಸೂರ್ಯ ಅಂತ. ಈ ರಾಜರಿಗೆಲ್ಲ ಆಪತ್ತು ಬರುತ್ತಲ್ಲ ಹಾಗೆ ಬರೋದು. ಶತ್ರುಗಳಿಂದ ಆಪತ್ತು ಹೇಗೂ ಇದ್ದೇ ಇದೆ. ಶಸ್ತ್ರಗಳಿಂದ ಆಪತ್ತು, ರಾಜಕಾರಕ ಗ್ರಹ ಅಲ್ವಾ. ಧನ, ಅರಿ, ಶಸ್ತ್ರ, ಹುತಭುಕ್. ಹುತಭುಕ್ ಅಂದರೆ ಬೆಂಕಿಯಿಂದ ಆಪತ್ತು. ಸುರೇಶ, ಆಹಾರ ಅಲ್ಲ ಇದು. ಭಾರ್ಯ, ಪುತ್ರ, ಧನ, ಅರಿ, ಶಸ್ತ್ರ, ಹುತಭುಕ್, ಅಗ್ನಿ. ಅಗ್ನಿಯಿಂದ ಆಪತ್ತು ಅಂತ. ಆಹಾರ ಅನ್ನೋದನ್ನ ಅಗ್ನಿಯಿಂದ ತಿದ್ಕೊಳ್ಳಿ ಅದನ್ನ. ಅಗ್ನಿ ದುರಂತಗಳು ಅಂತ. ಕೊನೆಯಲ್ಲಿ ರಾಜನಿಂದ ಆಪತ್ತು ಅಂತ. ಇದೆಲ್ಲ ಬರುತ್ತಾ ಅಂತ ಕೇಳಬೇಡಿ, ಯಾವುದೋ ಬರುತ್ತೆ ಇದರಲ್ಲಿ.
ಯಾವ್ದಾದ್ರು ಬರ್ಬೋದು, ಒಂದೋ ಎರಡೋ ಮೂರೋ ಬರ್ಬೋದು ಅಂತ. ಯಾವಾಗ ಸೂರ್ಯ ಅನುಕೂಲ ಇಲ್ಲದೆ ಇದ್ದಾಗ ಅಂತ. ಸೂರ್ಯ ಅನುಕೂಲ ಇದ್ದರೆ ಕಥನೆ ಬೇರೆ ಅದು. ಸೂರ್ಯ ಅನುಕೂಲ ಇಲ್ಲದೆ ಇದ್ದರೆ ಆ ದಶೆಯಲ್ಲಿ ಪಾಪ ಕಾರ್ಯದಲ್ಲಿ ಪ್ರೀತಿ ಬರುತ್ತೆ. ಕೆಟ್ಟ ಕೆಲಸದಲ್ಲಿ ಮಾಡಿಬಿಡೋಣ, ಇದೊಂದು ಸರಿ ಮಾಡಿಬಿಡೋಣ, ಈಗೆಲ್ಲ ಅನ್ಸೋಕೆ ಶುರುವಾಗುತ್ತೆ ಅಂತ. ನಾಳೆ ಇಲ್ಲ, ಇವತ್ತೊಂದು ದಿವಸ ಮಾಡೋಣ ಅಂತ ಕೆಟ್ಟ ಕೆಲಸದ ಬಗ್ಗೆ ಆಸಕ್ತಿ ಬರುವಂಥದ್ದು. ಕೆಲಸದವರೊಂದಿಗೆ ಕಲಹ ಅಥವಾ ತನ್ನ ಕೆಲಸದವರ ಮಧ್ಯೆ ಕಲಹ, ಇದೇನೋ ಒಂದಾಗತ್ತೆ. ಒಂದು ಕೆಲಸದವರಿಗೂ ನಮಗೂ ಜಗಳ ಆಗತ್ತೆ, ನಮ್ಮ ಸೇವಕರಿಗೂ ನಮಗೂ ಜಗಳ ಆಗತ್ತೆ, ಅಥವಾ ಸೇವಕರು ಪರಸ್ಪರ ಜಗಳ ಮಾಡ್ಕೋತಾರೆ, ನಮ್ಗೆ ತಲ್ಲೋ ನಮಗೆ ಬರುತ್ತೆ ಅದರಿಂದ ಅಂತ. ಈ ಎರಡರಲ್ಲಿ ಒಂದಾಗತ್ತೆ. ಮತ್ತು ದೇಹ ಭಾಗದಲ್ಲಿ ಹೃದಯ ಮತ್ತು ಉದರ ಈ ರೋಗಗಳು ಬರುತ್ತೆ. ಸೂರ್ಯ ವ್ಯತ್ಯಾಸ ಇದ್ದರೆ ಹೊಟ್ಟೆ ತೊಂದರೆಗಳು ಬರುತ್ತೆ. ಯಾಕೆಂದರೆ ಅವನ ರಾಶಿ ಸಿಂಹ ರಾಶಿ 5ನೇ ರಾಶಿ ಅದು ಅಲ್ವಾ. ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ 5ನೇ ರಾಶಿ ಅಲ್ವಾ. ಈ ರಾಶಿಗಳ ವಿಭಾಗ ಮಾಡಬೇಕಾದ್ರೆ ಹಾಗೆ ಬರುತ್ತೆ. ತಲೆ, ಮುಖ, ಈ ಭುಜ, ಈ ಭಾಗ, ಎದೆ, ಹೊಟ್ಟೆ, ಅಲ್ಲಿ ತೊಂದರೆ ಬರುತ್ತೆ. ಹೊಟ್ಟೆ ಪರಿಸರದಲ್ಲಿ ತೊಂದರೆ ಬರುತ್ತೆ. ಹೃದಯದ ತೊಂದರೆಗಳು ಕೂಡ ಬರ್ಬೋದು ಅಂತ ಅವಕಾಶ ಇದೆ. ಹೊಟ್ಟೆಗೆ ಮುಖ್ಯವಾಗಿರೋಂಥದ್ದು ಅಂತ. ಇದಿಷ್ಟು ಅವನ ಕಾರಕತ್ವ ಅಂತ. ಇದು ಯಾಕೆ ಹೇಳಿದ್ವು ಅಂದರೆ ಇದರಲ್ಲಿ ನಿಮ್ಗೆ ಅವನ ಕಾರಕತ್ವ ಗೊತ್ತಾಗತ್ತೆ ಅಂತ. ಈಗ ಹೊಟ್ಟೆ ಬಂದಿರಲಿಲ್ಲ ಮೊದಲು, ಈಗ ಇಲ್ಲಿ ಬಂತು ನೋಡಿ, ಹೊಟ್ಟೆ ಕಾರಕತ್ವ ಅವನಿಗಿದೆ ಅಂತ. ಹೊಟ್ಟೆ ಕಡಿತು ಅಂದರೆ ಸೂರ್ಯಂಗೇನೋ ವ್ಯತ್ಯಾಸ ಆಗಿದೆ ಅಂತ ಅರ್ಥ ಅದಕ್ಕೆ ಅಂತ. ಹೊಟ್ಟೆ ಕೆಡಬೇಕಾದ್ರೆ ಈಗ ಇಷ್ಟು ಸೂರ್ಯಂತ ಹೇಳಿದ್ವು ನಾವು. ನಿಮಗೆ ಯಾವ್ದಾದ್ರು ಬೇರೆ ನೆನಪಾಗತ್ತಾ? ಮೊದಲು ಪಾಠ ಆಗಿದೆ ಅಲ್ವಾ, ಬೇರೆ ಬೇರೆ ಸಮಯದಲ್ಲಿ ಪಾಠ ಮಾಡಿದ್ದೀವಿ ನೀವು. ಇದನ್ನು ಹೊರತುಪಡಿಸಿ ಬೇರೆ ಯಾವ್ದಾದ್ರು ನೆನಪಾಗತ್ತಾ ಕಾರಕತ್ವ ಸೂರ್ಯಂದು? ನಿಮ್ಮನ್ನೇ ಕೇಳಿದ್ ನಾವು. ಇನ್ನೇನಾದ್ರು ಹೇಳಿದ್ದೀವ ಸೂರ್ಯನಿಂದ ನಿಮಗೆ ಚಿಂತನೆ ಮಾಡೋದಕ್ಕೆ? ಮೂಳೆ ಬಂದಿದೆ ಮೊದಲು. ಮನೆ, ಮರ, ಮರಗಳಲ್ಲಿ ಕೆಲವು ಜಾತಿ ಮರಗಳ ಅವನ ಒಂದು ವಿಭಾಗ ಒಂದು ಬೇರೆ ಇದೆ. ಈಗ ಮರಗಳ ಪೈಕಿಯಲ್ಲಿ ಒಳಗಡೆ ಸಾರ ಇರ್ತಕ್ಕಂಥ, ಒಳಗೆ ಗಟ್ಟಿ ಇರ್ತಕ್ಕಂಥ ಮರಗಳೆಲ್ಲ ಸೂರ್ಯನ ಕಾರಕತ್ವದಿಂದ ಬರುತ್ತೆ. ಆ ಥರ ಬರುತ್ತೆ. ಒಟ್ಟು ಮರಗಳಿಗೆ ಅಂತಲ್ಲ, ಸಸ್ಯಗಳಿಗೆಲ್ಲ ಚಂದ್ರಕಾರಕ, ಎಲ್ಲ ಸಸ್ಯಗಳಿಗೂ. ಜೋರಾಗಿ ಹೇಳಿ, ನಿಂತ್ಕೊಂಡು ಹೇಳಿ ಕೇಳಿಸುತ್ತೆ. ದೃಢವಾದ ಬೆಟ್ಟ ಸೂರ್ಯನಿಂದ. ಇನ್ನೊಂದು ಮುಖ್ಯವಾದಿದೆ, ನೀವು ಮರ್ತೋಗಿದೆ ನಾನು ಹೇಳಿದ್ದು. ವೈದ್ಯಕಾರಕ ಸೂರ್ಯ ಅಂತ. ನೀವು ವೈದ್ಯರಾಗಬೇಕು ಅಂದರೆ ಸೂರ್ಯ ಅನುಕೂಲ ಇರಬೇಕಾಗತ್ತೆ, ಸಂಬಂಧಪಟ್ಟಂತೆ ಸೂರ್ಯನ ಅನುಕೂಲ ಬರಬೇಕಾಗತ್ತೆ ಅಂತ. ವೈದ್ಯಕಾರಕ ತೃಣ ಕನಕೋರ್ಣ ಭೇಷಜಾತಿ, ವೈದ್ಯಕಾರಕ ಸೂರ್ಯ. ಆಮೇಲೆ ಉಣ್ಣೆ ಬಟ್ಟೆ, ಅದು ತಂಪು ಬೆಚ್ಚಗೋ ಉಣ್ಣೆ ಬಟ್ಟೆ ಹೇಳಿ? ಉಣ್ಣೆ ಬಟ್ಟೆ ಹಾಕೊಂಡ್ರೆ ಚಳಿ ಆಗತ್ತಾ, ಥಂಡಿ ಆಗತ್ತಾ, ಮತ್ತೇನಾಗತ್ತೆ? ಸೂರ್ಯ ಅದು ಸೂರ್ಯ ಆಗಿದೆ ಅಂದರೆ ಹಾಗೆ ಅಂತ. ಚಳಿ ಆದಾಗ ನಾವು ಹಾಕ್ಕೋತೀವಿ ಅದನ್ನು ಅಂತ, ಬೆಚ್ಚಗೆ ಮಾಡುತ್ತೆ ಅದು ಅಂತ. ಯಾಕೆಂದರೆ ಸೂರ್ಯನ ಗುಣ, ಸೂರ್ಯನ ಧರ್ಮ ಇದೆ ಅದರಲ್ಲಿ ಅಂತ. ತೃಣ ಕನಕ ಊರ್ಣ ಭೇಷಜಾತಿ. ತೃಣ ಹುಲ್ಲು, ಮತ್ತಂದ್ರೆ ನೆನಪಾಗತ್ತಾ? ಅಲ್ಪಕಚಹ ಅಂದರೆ ಈ ಮೊನ್ನೆ ಮಾಡಿದ ಪಾಠ ಅಲ್ಲಿ ಹೇಳ್ತಾರೆ ನಾವು. ಹಿಂದೆ ಮಾಡಿದ ಪಾಠದಲ್ಲಿ ಅಥವಾ ನೀವು ಬೇರೆ ಕಡೆ ಎಲ್ಲರೂ ಓದ್ಕೊಂಡು ಕೇಳ್ಕೊಂಡು ಏನಾದ್ರು ಇದಕ್ಕಿಂತ ಹೊರತಾದ ನೆನಪಾದರೆ ಹೇಳಿ, ಎಲ್ಲರಿಗೂ ಹಂಚಿಕೆ ಆಗತ್ತಲ್ವ. ಮೊನ್ನೆಯಿಂದ ಮಾಡಿದ ಪಾಠ ಪರವಾಗಿಲ್ಲ. ಗಟ್ಟಿ ವೃಕ್ಷಗಳೆಲ್ಲ ಬಂತು. ಒಳಗಡೆ ಗಟ್ಟಿ ಇರಬೇಕು, ಟೊಳ್ಳ ಅಲ್ಲ, ಅದು ಸೂರ್ಯನಿಗೆ ಬರುತ್ತೆ. ಇನ್ನು ಎಕ್ಕೆ ಗೊತ್ತಲ್ಲ ನಿಮಗೆ? ಎಕ್ಕೆ ಶಬ್ದದ ಮೂಲ ಶಬ್ದ ಅರ್ಕ ಅಂತ.
ಎಕ್ಕೆ ಅಂತ ಕನ್ನಡದಲ್ಲಿ ಎಲ್ಲಿಂದ ಬಂತದ್ದು? ಅರ್ಕ ಅಂತ. ಅರ್ಕ ಪುಷ್ಪ ಅಂತ ಹೇಳ್ತಾರೆ. ಎಕ್ಕೆ ಹೂವಿಗೆ ಅರ್ಕ ಪುಷ್ಪ ಅಂತಲೇ ಹೇಳ್ತಾರೆ. ಅದು ತಂಪೋ ಉಷ್ಣನೋ ಅದು? ಮತ್ತೆ ಚೂರ್ಪಾರ ಉಷ್ಣ ಅಲ್ಲ, ಅದು ಸೂರ್ಯ. ಅದೇ ಕಾರಣಕ್ಕೆ ಅದು ಅರ್ಕ ಸಮಿತ್ತನ್ನು ಬಳಸ್ತಾರೆ ಸೂರ್ಯನಿಗೆ. ಈ ನವಗ್ರಹ ಹೋಮ ಮಾಡಬೇಕಾದ್ರೆ ಅರ್ಕ ಸಮಿತ್ತನ್ನು ಸೂರ್ಯನಿಗೆ ಬಳಸ್ತಾರೆ. ಬೇರೆ ಏನಾದ್ರು ನೆನಪಾಗತ್ತಾ? ಸೂರ್ಯ ಅಂದರೆ ಅದು ಸೂರ್ಯನಿಂದ ಚಿಂತನೆ ಮಾಡಬೇಕಾದ ಅವಧಿ ಅಂತ, ಅದು ಅಯನ. ಈಗ ಸೂರ್ಯನ ಸಂಖ್ಯೆ ಹೇಳಬೇಕಾದ್ರೆ, ಕಾಲಗಣನೆ ಹೇಳಬೇಕಾದ್ರೆ, ಈಗ ಒಂದು ಘಟನೆ ಯಾವಾಗ ಆಗುತ್ತೆ, ಎಷ್ಟು ಸಮಯದಲ್ಲಿ ಆಗುತ್ತೆ ಅಂತ ಹೇಳಬೇಕಲ್ಲ. ಸೂರ್ಯನಿಂದ ಬರೋದಾದರೆ 6 ತಿಂಗಳಲ್ಲಿ ಬರುತ್ತೆ ಅದು ಅಂತ, ಅಯನ ಅಂತ. ಉತ್ತರಾಯಣ ದಕ್ಷಿಣಾಯನ ಯಾರಿಂದ ಆಗೋದು? ಅದು ಸೂರ್ಯನಿಂದ ತಾನೆ. ಸೂರ್ಯನಿಂದಾದರೆ ಆ ಘಟನೆ 6 ತಿಂಗಳಲ್ಲಿ ಆಗುತ್ತೆ ಅಂತ. ಚಂದ್ರನಿಂದಾದರೆ ಕ್ಷಣದಲ್ಲಾಗತ್ತೆ ಅಂತ. ಒಂದು ಘಟನೆ ಚಿಂತನೆ ಮಾಡಬೇಕಾದ್ರೆ ಕಾರಕ ಗ್ರಹ ಚಂದ್ರ ಆಗಿ ಬಂದರೆ ಈಗ ಆಗತ್ತೆ ಅಂತ ಹೇಳ್ಬೇಕು. ಅದು ಅಂತ ಈಗಲೇ ಆಗತ್ತೆ ಅಂತದ್ದು, ಈಗ ಕೂಡಲೇ ಆಗತ್ತೆ ಅದು ಅಂತ. ಹಾಗಾಗಿ ಅಯನ, ಕ್ಷಣ, ವಾಸರ. ಬುಧ ಆದರೆ ಒಂದು ದಿವಸದಲ್ಲಾಗತ್ತೆ, ಕುಜ ಆದರೆ ಒಂದು ದಿವಸದಲ್ಲಾಗತ್ತೆ ಅಂತ. ಅಯನ, ಕ್ಷಣ, ವಾಸರರ್ಥವು. ಬುಧ ಆದರೆ 2 ತಿಂಗಳು, ಒಂದು ಋತು. ಮುಂದೆ ಅಲ್ಲಲ್ಲ, ಇನ್ನು ಬೇರೆ ಗ್ರಹಗಳಿದಾವಲ್ಲ. ಹಾ, 1 ವರ್ಷನ? ಹಾ, 1 ವರ್ಷ ಅಲ್ಲ, ಹೇಳ್ತೀನಿ. ಶ್ಲೋಕ ತೆಗೆದು ಹೇಳ್ತೀನಿ ನಿಮ್ಗೆ, ಇಟ್ಕೊಂಡಿರಿ ಅದನ್ನ, ನಾಳೆ ಹೇಳ್ತೇನೆ. ಸಮಾಶ್ಚ ಭಾಸ್ಕರ ಅಂತ 1 ವರ್ಷ, ಅದು ಶನಿ ಬರುತ್ತೆ. ಅದು ಮಾಸಾರ್ಧಂಚ ಸಮಾಶ್ಚ ಭಾಸ್ಕರ ಅಂತ ಬರುತ್ತೆ. ಮತ್ತೆ ಅದ್ರ ನೆನಪಾಗತ್ತಾ? ಸೂರ್ಯ ಸೂಚಿಸುವ ವಯಸ್ಸು 50 ಅಂತ. ಮನೆಗೆಲ್ಲ ಅಲ್ಲ, ಅದೇ ಅಂಥ ಮನೆಗೆ ಅಂತ ಹೇಳು. ಜೋರಾಗಿ ಹೇಳು, ಶ್ಲೋಕ ಜೋರಾಗಿ ಹೇಳು, ನಿಂತ್ಕೊಂಡು ಹೇಳು ಪರ. ಕಾಷ್ಠಾಢ್ಯಂ ಕಾಷ್ಠಾಢ್ಯಂ ನ ದೃಢಂ ಅಂತ ಹಂಗಿದೆಯಾ? ಕಟ್ಟಿಗೆ ಮನೆ ಅಂತ. ಮನೆಗಳ ಪೈಕಿ ಯಾರಿಗೆ ಯಾವುದು ಅಂತಿರೋಂಥ ಶ್ಲೋಕ ಅದು. ಕಟ್ಟಿಗೆ ಮನೆ ಅಂತ ಬರುತ್ತೆ. ಕಾಷ್ಠಾಢ್ಯಂ ಅಂದರೆ ತುಂಬ ಕಟ್ಟಿಗೆ ಇದೆ ಅಂತ ಆ ಮನೆಯಲ್ಲಿ. ಮತ್ತೆ ಅದರ ನೆನಪಾದ್ರೆ ಹೇಳಿ. ಸಮಯ ಮುಗಿತಾ ಬಂದಿದೆ ಇವತ್ತಿಂದು. ಏನಾದ್ರು ವಾಕ್ಯ ಹೇಳ್ತೀರಾ? ಇದನ್ನು ಬಳಸಿ ನಿಂತ್ಕೊಂಡು ಹೇಳಬೇಕು ಹೇಳೋರು. ಸೂರ್ಯನ ಕಾರಕತ್ವ ಬಳಸಿ ವಾಕ್ಯ ರಚನೆ ಮಾಡಿ ಹೇಳಬೇಕು, ನಿಂತ್ಕೊಂಡು ಹೇಳಬೇಕು. ಯಾರು ಬೇಕಾದ್ರೂ ಹೇಳ್ಬೋದು. ಅಲ್ಲಿಗೆ ಮುಕ್ತಾಯ ಮಾಡೋಣ ಇವತ್ತು. ಒಂದು ತಿಂಗಳು ಗುರುವಿಗೆ, 1 ತಿಂಗಳು 15 ದಿವಸ ಶುಕ್ರನಿಗೆ, 1 ವರ್ಷ ಶನಿಗೆ ಬರೋ ಥರ ಇರಬೇಕು. ನೋಡಿ ಹೇಳ್ತೀವಿ ಅದನ್ನು ಮತ್ತೆ. 1 ವರ್ಷ ಶನಿ. ಮಾಸೋರ್ಧಂಚ ಸಮಾಶ್ಚ ಭಾಸ್ಕರ ಅಂತ ಇರಬೇಕು. ಮಾಸ
ಗುರುವಿಗೆ 1 ತಿಂಗಳಲ್ಲಾಗತ್ತೆ ಘಟನೆ ಅಂತ. ಶುಕ್ರನಿಗೆ ಅರ್ಧ ಮಾಸ, ಅರ್ಧ ಅಂದರೆ 15 ದಿವಸ. ಶನಿಗೆ 1 ವರ್ಷ. ಒಂದರಿಂದ 2 ನಿಮಿಷ ಸಮಯ ಅಷ್ಟೇ. ಪಕ್ಕ ನೀವು ಯಾವ್ದಾದ್ರು ವಾಕ್ಯ ರಚನೆ ಮಾಡಿ ಹೇಳಕ್ ಬಂದ್ರೆ ಹೇಳಿ. ಹೇಳಿ. ರಾಮ ರಾಮೇಶ್ವರ ದೇವಸ್ಥಾನ ಕಟ್ಟಿದ ಅಂತ ಆಗ್ಬೋದು. ಇನ್ನು ಕಷ್ಟದ ಹೇಳ್ಬೇಕು ನೀವು. ಇದು ಅನುಕೂಲ ಸೂರ್ಯ ಅಲ್ಲ, ಇದು ಪಿತ್ತ ವಿಕಾರದಿಂದ ಅಗ್ನಿಮಾಂದ್ಯ ಆಯಿತು ಅಂತ ಹೇಳ್ತಾ ಇದ್ದಾನೆ ಓಂಕಾರ. ಸೂರ್ಯನೇ, ಪಿತ್ತ ಸೂರ್ಯನಿಂದ ಬರುವಂಥದ್ದು ಪಿತ್ತ ವಿಕಾರ. ತಾಮ್ರದ ಪಾತ್ರೆಯಲ್ಲಿ ಸಂಧ್ಯಾವಂದನ ಏನು ಮಾಡಿದೆ ಹೇಳಿದವನು ಭವ. ಭವ ಅಂದರೆ ಸೂರ್ಯನದ ಚಿಂತನೆ. ಭವ ಅಂದರೆ ಈಶ್ವರ, ಶಿವ ಅಂತ. ನೀನೇ ಸರಿ ಇದೆ. ಬಂಗಾರ ಇಟ್ಕೊಳ್ಳೋದಕ್ಕೆ ಏನು ಬೇಕು? ಧೈರ್ಯ ಬೇಕು. ಬಂಗಾರ ಇಟ್ಕೊಳ್ಳೋಕ್ಕೂ ಧೈರ್ಯ ಬೇಕು ಅಂತ ಹೇಳ್ತಾ ಇದ್ದಾನೆ. ಬಂಗಾರ ಸೂರ್ಯನಿಂದ, ಧೈರ್ಯ ಸೂರ್ಯನಿಂದ ಆಗತ್ತೆ. ಸರಿ ಇದೆ. ಕೇಶವ ಅಂದ್ರೆ ಯಾರು? ನಿನ್ನ ಸ್ನೇಹಿತರ ಯಾರಾದ್ರು ಕೇಶವ ಅಂತ? ಚಾಲಕ ಚಾಲಕ ಚಾಲಕ. ದಂತದಿಂದ ಹಣ ಗಳಿಸೋದು ಬಹಳ ಕಷ್ಟದ ಕೆಲಸಪ್ಪ ಇವತ್ತಿನ ಕಾಲದಲ್ಲಿ. ದಂತದಿಂದ ವೀರಪ್ಪನ ಗೊತ್ತಾ ನಿಮಗೆ? ಇಲ್ಲ, ಈಗಿಲ್ಲ. ನೀವೆಲ್ಲ ತುಂಬ ಚಿಕ್ಕವರಿದ್ರಿ, ನೀವು ಹುಟ್ಟೇ ಇರಲಿಲ್ಲ ಬಹುಶಃ ಅವನ ಪ್ರವರ್ಧಮಾನದ ಕಾಲದಲ್ಲಿ. ದಂತದಿಂದ ಹಣ ಗಳಿಸ್ತಾ ಇದ್ದ ಅವನು ಅಂತ. ಸೂರ್ಯನಿಂದ ಬರಬೇಕು ಅದು ವೀರಪ್ಪನ್. ಆಯ್ತಾ? ಯಾರಾದ್ರೂ ಜೋರಾಗಿ ಹೇಳಿದೀನ? ಬಂದಾಯ್ತು. ಇವತ್ತು ನನಗೆ ಹೊಟ್ಟೆ ನೋವು ಬಂದ ಕಾರಣ ಹೇಳಿ ಹೇಳಿ. ಪಾಪವೇ, ನೀವು ಆದ್ರೂ ಪಾಠಕ್ಕೆ ಬಂದಿದೆಯಲ್ಲ ಅಂತ. ಹೊಟ್ಟೆ ನೋವು ಬಂದ್ರು ಅಂತ. ಎರಡಿದೆ ಕಾರಕತ್ವ ಅಲ್ಲಿ. ಹೊಟ್ಟೆ ನೋವು ಅನ್ನೋದು ಸೂರ್ಯನ ಕಾರಕತ್ವ, ವೈದ್ಯ ಸೂರ್ಯನ ಕಾರಕತ್ವ, ಎರಡು ಬಂದಿದೆ ಅದರಲ್ಲಿ. ಹೇಳು, 3, 4 ಏನು ಹೇಳು. ಹಿರಣ್ಯಕಶಿಪು ಮಗನಿಂದ ಆಪತ್ತು ಬಂತು ಹಿರಣ್ಯಕಶಿಪುವಿಗೆ ಅಂತ. ಸರಿ ಇದೆ, ಸರಿ ಇದೆ. ಹಿರಣ್ಯಕಶಿಪು ರಾಜ, ಅದು ಬರುತ್ತೆ. ಹಿರಣ್ಯನೂ ಬರುತ್ತೆ. ಮತ್ತೆ ನೀ ಹೇಳು. ಶೌರ್ಯದಿಂದ ಧೈರ್ಯ ಬರ್ತದೆ ಅಂತ. ನಮ್ಮದನ್ನ ತೆಗೆದು ನಮಗೆ ಕೊಟ್ಟ. ಆಗಲಿ. ರಾಮಭದ್ರನ ದಂತದಿಂದ ಸಿಂಹಾಸನವನ್ನು ಮಾಡಲಾಯಿತು ಅಂತ ಹೇಳು. ದಂತದ ಸಿಂಹಾಸನದ ಬಗ್ಗೆ ಹೇಳ್ತಿರೋದು. ಹೃದ್ರೋಗಕ್ಕೆ ವೈದ್ಯರು ಚಿಕಿತ್ಸೆ ನೀಡಿದರು. ಎಲ್ಲ ಸೂರ್ಯನದ್ದೇ ಪೂರ್ತಿ ಅದು. ದೈವಜ್ಞನಿಗೆ ಅವನ ಮನೆ ಪೂರ್ವ ದಿಕ್ಕಿನಲ್ಲಿ, ದೈವಜ್ಞನಿಗೆ ಅವನ ಮನೆಯ ಪೂರ್ವ ದಿಕ್ಕಿನಲ್ಲಿ ಮಾಣಿಕ್ಯ ಸಿಕ್ಕಿತು ಅಂತ. ಮಾಣಿಕ್ಯ ಸೂರ್ಯನ ಕಾರಕತ್ವ ಮತ್ತು ಪೂರ್ವ ದಿಕ್ಕು ಸೂರ್ಯನ ಕಾರಕತ್ವ. ನಾವು ಯುದ್ಧದಲ್ಲಿ ಹಂಗೆ ಆಗಲಿ.
ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆದು ಭಾರತಕ್ಕೆ ಗೆಲುವಾಯಿತು ಅಲ್ವಾ? ಏನದು? ಸೂರ್ಯ ಅದು. ಸೂರ್ಯ ಅದು. ಇದನ್ನು ಚೆನ್ನಾಗಿ ನೋಡ್ಕೊಂಡಿರಿ, ವಾಕ್ಯರಚನೆಗಳನ್ನು ಮಾಡಿ ಮುಂದಕ್ಕೆ ಮತ್ತೆ ಚಂದ್ರನಿಂದ ಮುಂದುವರ್ಸೋಣ. ಹರೇ ರಾಮ. ಗೋಕರ್ಣಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ